करोति वाचालं पङ्गुं लङ्घयति गिरिं यत्कृपातमहं वन्दे परमानन्दसागरम्। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳ ಪಾದಕ್ಕೆ, ಜಗದ್ಗುರು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ಕೊಡೋಣ. ಇವತ್ತು 62ನೇ ಶ್ಲೋಕ. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋ ವಿಜಾಯತೆ. ನೋಡು ಅರ್ಜುನ, ಯಾವಾಗ ನಮ್ಗೆ ಇಷ್ಟವಾದಂತ ಇಂದ್ರಿಯಗಳಿಗೆ ಇಷ್ಟವಾದಂತ ವಸ್ತುಗಳನ್ನ ಚಿಂತೆ ಮಾಡ್ತೀವಲ್ವಾ, ಆವಾಗ ಏನಾಗುತ್ತೆ ಅಂದ್ರೆ ಯಾವ ವಸ್ತು ಬಗ್ಗೆ ನಾವು ಚಿಂತನೆ ಮಾಡ್ತೀವೋ ಅದರ ಮೇಲೆ ಆಸಕ್ತಿ ಬಂದ್ಬಿಡ್ತಿತ್ತಂತೆ. ಆ ಆಸಕ್ತಿ ಹೆಂಗಾಗುತ್ತೆ ಅಂದ್ರೆ, ಅಯ್ಯೋ ನನಗೆ ಬೇಕದು 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 ಅಂತ ಆಸಕ್ತಿ ಏನಾಗುತ್ತೆ, ಕಾಮಕ್ಕೆ ತಿರುಕೊಂಡ್ಬಿಡ್ತಿದ್ದೆ. ಅದ್ ಬೇಕೇ ಬೇಕು ನನ್ಗೆ, ಬೇಕೇ ಬೇಕು ನನಗೆ ಅಂತ. ಆಮೇಲೆ ಏನಾಗುತ್ತೆ ಗೊತ್ತಾ ಅರ್ಜುನ, ಆ ಕಾಮ ಬೇಕು 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 ಅನ್ನೋದೆಲ್ಲಾನು ಕ್ರೋಧವಾಗಿ ವ್ಯಕ್ತವಾಗ್ಬಿಡ್ತಿದ್ದಂತೆ. ಅರ್ಜುನನ್ಗೆ ಅರ್ಥನೇ ಆಗ್ತಾ ಇಲ್ಲ, ಏನೇನ್ ಹೇಳ್ತಾನಲ್ವಾ ಪರಮಾತ್ಮ ಅಂತ. ಈಗ ನಮಗೆ ಬೇಕು ಅನ್ನೋದು ಯಾವ್ದ್ರಿಂದ ಬೇಕಾಗುತ್ತೆ, ಇಂದ್ರಿಯಗಳಿಂದ. ಕಣ್ಣಿಂದ ನೋಡ್ತೀವಿ, ಅಪ್ಪ ಅದು ಬೇಕಪ್ಪ ನನಗೆ ಅಂತ ಬಂದ್ಬಿಡ್ತಿದ್ದೆ. ಆಮೇಲೆ ಅಷ್ಟಕ್ಕೆ ನಿಂತೋಗಲ್ಲ, ಅದು ನಿಧಾನಕ್ಕೆ ನೋಡು ಅವ್ರ ಹತ್ರ ಇದೆ, ಇವ್ರ ಹತ್ರ ಇದೆ, ನನ್ನ ಹತ್ರ ಇಲ್ವಲ್ಲ ಅಂತ ಅದೇ ಯೋಚನೆ ಮಾಡಕ್ ಶುರು ಮಾಡ್ತೀವಿ. ಇಲ್ಲ ಆ ಬಯಕೆಯನ್ನ ಆಗ್ಬೋದು, ಇಲ್ಲ ಏನೋ ಒಂದು ದುಃಖ ಆಗಿತ್ತು ಆಗ್ಬೋದು. ನೋಡ್ ನನ್ಗೆ ಹಿಂಗ್ ಅನ್ಬಿಟ್ನಲ್ವಾ ಅಂತ ಸುಮ್ನೆ ಮಾಮೂಲಿ ಬರ್ತಿದ್ದೆ. ಆಮೇಲೆ ಅದೇ 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 ಹೆಚ್ಚಾಗಿ ಹಿಂಗ್ ಅನ್ಬಿಟ್ದು, ನಾನೇನ್ ತಪ್ಪು ಮಾಡಿದ್ದೆ, ನನಗ್ ಹಿಂಗ್ ಅನ್ಬಿಟ್ರು ಅಂತ ಅಷ್ಟು ಲೈಟ್ ಆಗ ಯೋಚನೆ ಬರ್ತಿದ್ದೆ. ಆಮೇಲೆ ಅದೇ ಯೋಚನೆನೆ ಗಾಢವಾಗಿ ಬಂದ್ಬಿಡ್ತಿದ್ದೆ. ಮನ್ಸಲ್ಲಿ ಅದೇ ತಿರುಗ್ತಾ ಇರ್ತಿದ್ದೆ. ಊಟ ಮಾಡಿದ್ರೇನು ಅದೇ ಯೋಚನೆ, ಏನ್ ಮಾಡಿದ್ರೇನು ಅದೇ ಯೋಚನೆ ಬಂದು 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 ಅದು ನನ್ಗಿಂತ ಯೋಚನೆ ಬೇಡಪ್ಪ ಅಂತ ಕೋಪನೂ ಬರ್ತಿದ್ದೆ. ಇಲ್ಲ ಕೆಲವು ಇಷ್ಟವಾಗಿರೋದಾಗಿದ್ರೆ, ಈಗ ಪಕ್ಕದ ಮನೆಯಮ್ಮ ಟಿವಿ ತಂದಿದ್ದಾಳೆ, ದೊಡ್ಡ ಟಿವಿ ಅದು, ನಮ್ದು ತುಂಬಾ ಚಿಕ್ಕ ಟಿವಿ. ನನ್ಗೆ ಅದು ಕೇಳಿದ್ಮೇಲೆ ಏನಾಯ್ತು, ಅಯ್ಯೋ ಅಂತದಿದ್ರೆ ಚಂದ ಅಲ್ವಾ, ಫಿಲಿಂ ಥಿಯೇಟರ್ ಅಲ್ಲಿ ಇದ್ದಂಗೆ ನೋಡ್ಬೋದು ಅಂತ ಬಂದ್ಬಿಡ್ತಿದ್ದೆ ಆಸೆ. ಅದು ಅಷ್ಟು ಗಾಢವಾಗಿರಲ್ಲ. 1 ದಿವಸ 2 ದಿವಸ ಆಗಿದ ತಕ್ಷಣ ಹೌದು ಬೇಕದು ನಮ್ಗೆ, ಅದು ಬೇಕು ನಮ್ಗೆ, ಬೇಕು ಬೇಕು ಅಂತ ಬಂದ್ಬಿಡ್ತಿದ್ದೆ. ಆಮೇಲೆ ಏನ್ ಮಾಡೋದು, ಅತಿಯಾದ ಆಸೆ ಅದ್ರ ಮೇಲೆ ಬಂದ್ಬಿಡ್ತಿದ್ದೆ. ಅವಾಗ ಮನೆಯಲ್ಲಿ ಯಜಮಾನ್ರಿಗೆ ಹೇಳ್ತೀವಿ ಫಸ್ಟ್, ರೀ ನಮ್ಗೆ ಟಿವಿ ಬೇಕ್ರಿ ಅಂತದಿದ್ರೆ ಚೆನ್ನಾಗಿರ್ತಿದ್ದೆ, ಥಿಯೇಟರ್ಗೆ ಹೋಗೋದೇ ಬೇಕಾಗಿಲ್ಲ ಅಂತ ಹೇಳ್ತೀವಿ. ಅವ್ರು ನೋಡೋಣ ಇರು ಅಂತ ಹೇಳ್ತಾರೆ. ಮತ್ತೆ ಏನು ಅಂತ ನಾವು ಒಂದು ಕ್ಷಣಕ್ಕೆ ಬಿಟ್ಬಿಡ್ತೀವಿ. ಮತ್ತೆ ಮಾರನೇ ದಿವಸ ನೈಟು ಮಲಗುವಾಗ ತಿನ್ನೋವಾಗ ಇದೇ ಬಗ್ಗೆನೇ ಹೇಳ್ತೀವಿ. ಆಮೇಲೆ ಏನಾಗ್ಬಿಡ್ತೀವಿ ಗೊತ್ತಾ, ನನ್ನ ಮಾತು ಕೇಳ್ಬೇಕು ನೀವು ಅಂತ ಬಂದ್ಬಿಡ್ತಿದ್ದೆ ಮನಸ್ಸಲ್ಲಿ. ನೋಡಿ, ಚಿಕ್ಕ ವಿಷಯ ಏನಾಗ್ಬಿಡ್ತಿದ್ದೆ, ಕಾಮವಾಗಿ ಕೆಲ್ಸ, ಅದು ಬೇಕೇ ಬೇಕು ಅಂತ ಬಂದ್ಬಿಡ್ತಿದ್ದೆ. ಆಮೇಲೆ ಸ್ವಲ್ಪ 1-2 ದಿವಸ ಆದ್ಮೇಲೆ ಹಿಂಗೆಲ್ಲ ನೀವು ನನ್ನ ಹೇಳ್ದಂಗ್ ಕೇಳ್ಬೇಕು, ನನ್ನ ಮಾತು ಕೇಳ್ಬೇಕು ನೀವು ಅಂತ ಬಂದ್ಬಿಡ್ತಿದ್ದೆ. ಆಮೇಲೆ ಮಾರನೇ ದಿವಸ ನಿಮಗಾಗಲ್ಲ ಬಿಡಿ, ನಿಮಗ್ ಬೇಕಾಗಿದ್ದಾದ್ರೆ ತಗೊಂಡ್ಬಿಡ್ತೀರಾ, ನನ್ನ ಆಸೆನ್ ಮಾತ್ರ ನೀವು ತೀರ್ಸಲ್ಲ, ನಿಮ್ ಕೈಯಲ್ಲಿ ಆಗಲ್ಲ ಬಿಡಿ, ನಿಮ್ ಯೋಗ್ಯತೆ ಅಷ್ಟೇ ಅಂತ ಶುರುವಾಗುತ್ತೆ. ಯಾವಾಗ ಹಿಂಗೆ ಕೋಪ ಶುರುವಾಗುತ್ತೋ
ಒಂದೊಂದು ಮಾತು ಬಾಣ ಬಿಟ್ಟಂಗೆ ಬಿಡ್ತಾ ಇರ್ತೀವಿ. ಆ ದೊಡ್ಡ ಟಿವಿ ಇಲ್ಲ ಅಂದ್ರೆ ನನಗೆ ತಡ್ಕೊಳಕ್ ಆಗಲ್ಲ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತೈತಿ ನಮ್ಮ ಮನಸ್ಸು. ಆಮೇಲೆ ಯಜಮಾನ್ರು ನಮ್ಮ ಕೋಪ ನಾವೆಲ್ಲ ನೋಡಿ, ಆಯ್ತು ಈ ತಿಂಗಳೇನೋ ಒಂದ್ ಕಾರಣದಿಂದ ಆಗ್ಲಿಲ್ಲ, ನೆಕ್ಸ್ಟ್ ಮಂತ್ ಡೆಫಿನೆಟ್ ಅಂತಾರೆ. ಆ 2 ತಿಂಗಳು ಕಾಯ್ತೀವಿ. ಆಮೇಲೆ ಅದು ಫುಲ್ ಕ್ರೋಧವಾಗಿ ಪರಿವರ್ತನೆ ಆಗ್ಬಿಡ್ತಿದ್ದೆ. ಯಾವಾಗ ಈ ಕ್ರೋಧ ಬಂತು ಅಂದ್ರೆ ನಾವು ನಮ್ಮಲ್ಲಿರೋ ಹೆಂಗಾಡ್ತೀವಿ, ರಾಕ್ಷಸ ಗುಣದವನು ಹೊರಗಡೆ ಬಂದ್ಬಿಡ್ತಾನೆ ಅವನು. ಇನ್ನು ಆ ರಾಕ್ಷಸ ಹೊರಗಡೆ ಬಂದ್ಮೇಲೆ ನಮ್ಮ ಮಾತು ಗೊತ್ತಾ ಹೆಂಗಾಗುತ್ತೆ, ಹೆಂಗಂದ್ರೆ ಹೆಂಗೆ ಮಾತಾಡಕ್ಕೆ ಶುರು ಮಾಡ್ಬಿಡ್ತೀವಿ. ನಿಮ್ಗೆ ಯೋಗ್ಯತೆ ಇಲ್ಲ, ನಿಮ್ಮನ್ನ ಕಟ್ಕೊಂಡು ಏನ್ ಸುಖ ಇಲ್ಲ, ನಿಮ್ಮಿಂದ ಒಂದು ಆನಂದನೂ ಇಲ್ಲ ನನಗೆ ಅಂತ ಕಿರ್ಚಿ ಬಿಡ್ತೀವಿ. ಇವಾಗ ಸಮುದ್ರದಲ್ಲಿ ಒಂದೇ ನಿಮಿಷ ಅಮ್ಮ. ಉಮ್ಮ ಅವಾಗ ಅವಾಗ ಏನಾಗುತ್ತೆ, ನಮ್ಗೆ ಅತಿಯಾದ ಕೋಪ ಬಂದ್ಬಿಡ್ತಿದೆ. ಮೊದಲು ನಮ್ಗೆ ಅದ್ ಬೇಕು ಅಂತ ಸ್ವಲ್ಪ ಇತ್ತು, ಆಮೇಲೆ ಆ ಟಿವಿ ಬೇಕೇ ಬೇಕು ನಮಗೆ ಅಂತ ಇತ್ತು, ಆಮೇಲೆ ನೀವು ಕೊಡಿಸ್ತೀರಾ ಇಲ್ವಾ ಅಂತ ಬಂತು, ಆಮೇಲೆ ಬಂತು ಇನ್ನೊಂದ್ ತಿಂಗಳಿಗೆ ನಿಮ್ಮ ಹಣೆ ಬರಹನೇ ಅಷ್ಟು, ನನ್ನ ಆಸೆ ನೀವ್ ತೀರ್ಸ್ತಲ್ಲ. ನಿಮ್ಮನ್ನ ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು, ಏನು ಸುಖ ಇಲ್ಲ ನೋಡಿ. ಇನ್ನು ಅವಾಗ ಕೋಪ ಎಂತದು ಕ್ರೋಧವಾಗ್ಬಿಡ್ತಿದ್ದೆ. ಅದು ಎಲ್ಲಿಗೆ ಹೋಗುತ್ತೆ ಅಂದ್ರೆ ನನ್ನ ತಂಗಿ ಗಂಡನ್ ನೋಡಿ, ನಮ್ಮ ಅಕ್ಕನ ಗಂಡನ್ ನೋಡಿ, ಅದೆಲ್ಲ ಬೇಡ, ನಮ್ಮ ಎದುರು ಮನೆಯವ್ರು ನೋಡಿ, ಅವ್ರು ಕೂಲಿ ಮಾಡ್ಕೊಂಡು ತಿಂತಾರೆ, ಅವ್ರು ಹೆಂಗಿದ್ದಾರೆ, ಇಷ್ಟೊಂದು ದೊಡ್ಡ ಮನೆಯಲ್ಲಿರೋ ನಾವ್ ಹೆಂಗಿದ್ದೇವೆ ಅಂತ ಹಂಗೆ ದ್ವೇಷ ಶುರುವಾಗ್ಬಿಡ್ತಿದೆ. ಆ ದ್ವೇಷದಲ್ಲಿ ನಾವು ಏನೇನ್ ಮಾತಾಡ್ಬಾರ್ದು ಅದನ್ನೆಲ್ಲ ಮಾತಾಡ್ಬಿಡ್ತೀವಿ. ಇವಾಗ ಸಮುದ್ರದಲ್ಲಿ ಒಂದು ಅಲೆ ಮೊದಲು ಚಿಕ್ಕದಾಗಿ ಬರ್ತಿದ್ದೆ, ಅದೇ ದಡದ ಬರೋ ಅಷ್ಟೊತ್ತಿಗೆ ದೂರದಿಂದ ನೋಡ್ತೀವಲ್ವಾ, ಅಲೆಗಳು ಬಂತು 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 ಅಂತೀವಿ, ದಡದ ಹತ್ರ ಬರೋ ಅಷ್ಟಕ್ಕೆ ದೊಡ್ಡದಾಗಿ ಬಂದ್ಬಿಡ್ತಿದ್ದೆ. ಅದೇ ತರ ಸೇಮ್ ನಮ್ಮ ಮನಸ್ಸಲ್ಲಿ ನಿಧಾನಕ್ಕೆ ಚಿಕ್ಕದಾದ ಬಯಕೆ ಉತ್ಪತ್ತಿ ಆಗ್ತಿದೆ. ಆ ಬಯಕೆ, ಆ ಆಸೆ ಬಗ್ಗೆ ಮತ್ತೆ ಮತ್ತೆ ಅದನ್ನೇ ನೆನಪು ಮಾಡ್ಕೊಂಡಿದ್ದಾಗ ಅದು ಅದರ ಜೊತೆ ನಮ್ಗೆ ಸಂಘ ಜಾಸ್ತಿ ಆಗ್ಬಿಡ್ತಿದ್ದೆ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗಿ ಅದು ಬೇಕೇ ಬೇಕು ನನ್ಗೆ ಅಂತ. ಆಮೇಲೆ ಅದು ಒಂದು ರೂಪ ತಗೋತಿದ್ದೆ. ಅಯ್ಯೋ, ಆ ಟಿವಿ ನಮ್ಮ ಮನೆಯಲ್ಲಿ ಇಟ್ಬಿಟ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ, ನಾನು ಎಷ್ಟು ಚೆನ್ನಾಗಿ ಕುತ್ಕೊಂಡು ನೋಡ್ಬೋದಲ್ವಾ ಅಂತ ಆ ಸಂಘ ಶುರುವಾಯ್ತು ಅಂದಾಗ ನೋಡ್ಕೊಳ್ಳಿ, ಇನ್ನ ನಾವು ಯಾರನ್ನ ಬೇಕಾದ್ರೇನು ಎದುರಾಕೊಂಡ್ಬಿಡ್ತೀವಿ. ನಮ್ಗೆ ಓಶೋ ಹೇಳ್ತಾರೆ, ಜಾಸ್ತಿ ಸಂಘರ್ಷ ಆಗೋದು ಹಣದಲ್ಲಿ, ಭೂಮಿ, ಅದಕ್ಕಾಗಿ ಅಲ್ಲಂತೆ. ತಮ್ಮ ಅಭಿಮಾನಕ್ಕೆ ಯಾರು ಅಡ್ಡ ಬರ್ತಾರೋ ಅವ್ರ ಮೇಲೆ ಅಷ್ಟು ಕ್ರೋಧ ಬಂದ್ಬಿಡ್ತಿದಂತೆ. ಮಗ ಆಗ್ಲಿ, ಗಂಡ ಆಗ್ಲಿ, ಹೆಂಡತಿ ಆಗ್ಲಿ, ಯಾರೇ ಆಗ್ಲಿ. ಅದಕ್ಕೆ ಈ ಇಂದ್ರಿಯಗಳು ನಮ್ಮನ್ನ ಹಾರಿಸ್ಕೊಂಡು ಹೋಗ್ದಂಗೆ ನಾವೇನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ಅದ್ ನಮ್ ಕೈನಲ್ಲಿ ಇದೆಯಾ? ಆಗೋದೇ ಇಲ್ಲ.
ಒಂದು ವಸ್ತುವಿನ ಜೊತೆ ನಮ್ಗೆ ಮೋಹ ಬಂತು ಅಂದ್ರೆ ಸಾಕು, ನಮ್ಮ ಪ್ರಜ್ಞೆನ ಕಳ್ಕೊಂಡ್ ಬಿಡ್ತೀವಿ. ಯಾವಾಗ ಪ್ರಜ್ಞೆನ ಕಳ್ಕೊಂಡ್ ಬಿಡ್ತೀವೋ ನಾವು ಮನುಷ್ಯರಾಗಿರಲ್ಲ, ಆಗ ರಾಕ್ಷಸಿರಾಗ್ಬಿಡ್ತೀವಿ. ಆ ಕೋಪದಲ್ಲಿ, ಆ ದ್ವೇಷದಲ್ಲಿ, ನನ್ನ ಕೋಪದಿಂದ ಹೇಳಿದ ಎಕ್ಸಾಂಪಲ್, ಈಗ ಈಗ ದ್ವೇಷದಿಂದ ಏನು ಅಂದ್ರೆ, ಯಾರೋ ನಮ್ಮನ್ನ ಒಂದು ಮಾತು ಅನ್ಬಿಡ್ತಾರೆ, ಯಾರೋ ಒಂದು ನಮ್ಮ ಆಸೆನ ತಿರಸ್ಕಾರ ಮಾಡ್ಬಿಡ್ತಾರೆ. ಆವಾಗ ನಮ್ಗೆ ಎಷ್ಟು ದ್ವೇಷ ಬಂದ್ಬಿಡ್ತಿದ್ದೆ. ನಾನ್ ಇಂಥವಳು ಅಲ್ವಲ್ಲ, ಯಾಕೆ ನನ್ನ ಇವ್ರು ಬೈಕೊಡೋದು, ಯಾಕೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ಅಂತ ಶುರುವಾಗ್ಬಿಡ್ತಿದ್ದೆ. ಅದು ಶುರುವಾದಾಗ ನೋಡ್ಕೊಳ್ಳಿ, ನಮ್ಮ ಒಳಗಡೆ ನಮ್ಗೆ ಗೊತ್ತಿಲ್ಲ, ಎಲ್ಲೋ ಒಂದು ಮೂಲೆಯಲ್ಲಿ ಒಬ್ಬ ಚಿಕ್ಕ ನಮ್ಮ ಮನಸ್ಸಲ್ಲಿ ರಾಕ್ಷಸ ಇರ್ತಾನೆ, ಅವನು ಹೊರಗಡೆ ಬಂದ್ಬಿಡ್ತಾನೆ. ಏನಕ್ಕೆ ನೀನ್ ಈ ಮಾತಂದಿದ್ದು, ನಾನು ಏನ್ ತಪ್ಪು ಮಾಡಿದ್ದೆ, ಅದು ಒಂದು. ಮತ್ತೆ ನನ್ಗಿಷ್ಟ ಈ ವಸ್ತು ಅಂದ್ರೆ, ನಾನ್ ನಿಮ್ಮನ್ನ ಮದುವೆ ಆಗಿದ್ದು ಇಷ್ಟು ವರ್ಷದಿಂದ ಇದ್ದೀನಿ, ಏನಾದ್ರೂ ಕೇಳಿದ್ದೀನಾ, ಇದನ್ನ ಯಾಕೆ ತೆಕ್ಕೊಡ್ತಾ ಇಲ್ಲ ಅಂತ ಹಿಡ್ಕೊಂಡು ನಾವು ಫೈಟ್ ಮಾಡ್ತೀವಿ. ಮತ್ತೆ ಆ ಫೈಟ್ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ, ಆ ಗಂಡನ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದಾಗ ಅವನು ಇಲ್ಲ, ನನ್ನ ಕೈನಲ್ಲಿ ಆಗೋದೇ ಇಲ್ಲ ಅನ್ಬಿಡ್ತಾನೆ. ಇಷ್ಟು ದಿವಸ 2 ತಿಂಗಳು ಆಯ್ತು ನೋಡೋಣ, ತಂದ್ಕೊಡ್ತೀನಿ, ತಗೊಳ್ಳೋಣ ಅಂತ ಹೇಳ್ತಾ ಇದ್ದವನು ಏನ್ ಅನ್ಸುತ್ತೋ ಏನೋ, ಇಲ್ಲ ನನ್ನ ಕೈನಲ್ಲಿ ಆಗಲ್ಲ ಅಂದಾಗ ಅವಾಗ ಇನ್ನು ಬ್ರಹ್ಮ ರಾಕ್ಷಸಿ ಅಂತ ಹೇಳ್ತಾರೆ, ಅದು ಒಳಗಡೆಯಿಂದ ಬಂದ್ಬಿಡುತ್ತೆ, ನಮ್ಮ ಒಳಗಡೆಯಿಂದ. ಆಯ್ತು, ನೀವ್ ತೆಕ್ಕೊಟ್ಟಿಲ್ಲ ಅಂದ್ರೆ ಬಿಟ್ಬಿಡಿ, ನಿಮ್ ಯೋಗ್ಯತೆ ಎಷ್ಟು, ನಿಮ್ಮ ಹಣೆ ಬರ ಇಷ್ಟು ವರ್ಷ ನಿಮ್ ಜೊತೆ ಇದ್ದಿದ್ದಿ ನನಗ್ ಸಾಕಾಗಿದೆ, ನಾನ್ ನಮ್ ತಾಯಿ ಮನೆಗೆ ಹೋಗ್ಬಿಡ್ತೀನಿ ಅಂತ ರೆಡಿ ಆಗ್ಬಿಡ್ತಾರೆ. ಆವೇಶದಿಂದ ಇಲ್ಲ ಅಂದ್ರೆ ಡೈವರ್ಸ್ ಅಂತ ಕೊಟ್ಬಿಡ್ತಾರೆ. ಎಲ್ಲದಕ್ಕೂ ಕಾರಣ ನಮ್ಮ ಮನಸ್ಸಲ್ಲಿ ಶುರು ಆಗುವಂತ ಆಸೆಗಳಿಂದ ಇದು ಈ ಕ್ರೋಧ ಶುರುವಾಗ್ತಿದೆ. ಯಾಕಂದ್ರೆ ಯೋಚನೆ ಮಾಡೋಕೆ ಬುದ್ಧಿ ಇರಲ್ಲ. ನೋಡಿ, 20 ವರ್ಷ ಆಗಿರ್ತೈತಿ ಮದುವೆ ಆಗಿ, ಇದ್ದಕ್ಕಿದ್ದಂಗೆ ತಮ್ಮ ಸಂಯಮನ ಕಳ್ಕೊಂಡ್ ಬಿಡ್ತಾರೆ. ಇನ್ನೂ ಕೆಲವು ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೋಪ, ನನ್ ಮಾತ್ ಕೇಳಲಿಲ್ವಲ್ಲ ನೀವು ಅಂತ ಹೇಳೋದು, ನಮ್ಮ ಅಮ್ಮ ಮನೆಗೆ ಹೋಗ್ತೀನಿ ಅನ್ನೋದು, ಇಲ್ಲ ನಾನು ಎಲ್ಲರ ಆಶ್ರಮಕ್ಕೆ ಹೋಗ್ತೀನಿ, ಇಲ್ಲ ಎಲ್ಲನ್ನ ಓಡೋಗ್ತೀನಿ, ಇಲ್ಲ ಯಾವ್ದನ್ನ ಬಾವಿಗೆ ಹೋಗಿ ಬಿದ್ದು ಸಾಯ್ತೀನಿ. ಈ ತರ ತಮ್ಮ ಮನಸ್ಸಲ್ಲಿ ಏನೇನಿದೆ ನೋಡಿ ಅವನ್ನೆಲ್ಲ ಹೊರಗಡೆ ಹಾಕ್ಬಿಡ್ತಾರೆ. ನೋಡಿ, ಒಂದು ಚಿಕ್ಕ ಆಸೆ, ಒಂದು ಚಿಕ್ಕ ದ್ವೇಷ ಮನುಷ್ಯನನ್ನ ಯಾವ ತರ ಸರಿ ಮಾಡುತ್ತೆ ಅಂತ. ಮತ್ತೆ ನಾವು ಮೊದಲಿನ ಸ್ಥಿತಿಗೆ ಬರ್ಬೇಕಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ. ಆ ಕ್ರೋಧ ಹೋಗ್ಬೇಕು. ಕ್ರೋಧ ಬೇಗ ಹೋಗುತ್ತೆ ಮನುಷ್ಯನ ಮೇಲೆ. ಒಂದು ಸಲ ಕ್ರೋಧ ಬಂತು ಅಂದ್ರೆ ಏನೇ ಮಾಡಿ ಈ ವ್ಯಕ್ತಿನ ನಾನು ದೂರ ಇಡ್ಬೇಕು ಅಂತ ಬಂದ್ಬಿಟ್ಟಿದ್ದೆ. ಏನೇ ಮಾಡಿ ನಾನು ನನ್ನ ಆಸೆನ ಪೂರೈಸ್ಕೋಬೇಕು ಅಂತ ಬಂದ್ಬಿಟ್ಟಿದ್ದೆ. ನನಗ್ ಗೊತ್ತಿದ್ದವ್ರಿಗೆ ಒಬ್ರಿಗೆ ಕೌನ್ಸಿಲಿಂಗ್ ಮಾಡ್ತಾ ಇದ್ದೆ. ಅವ್ರು ಮದುವೆ ಆಗಿ ಒಂದು 10 ವರ್ಷ ಆಗಿದೆ, 15 ವರ್ಷ ಆಗಿದೆ. 2 ಮಕ್ಕಳಿದ್ದಾರೆ. ಒಂದು ಮಗು ದೊಡ್ಡ ಮಗು, ಇನ್ನೊಂದು ತುಂಬಾ ವರ್ಷ ಆದ್ಮೇಲೆ ಹುಟ್ಟಿದ್ದು ಚಿಕ್ಕ ಮಗು. ಮಕ್ಕಳಿಗೆ ಒಳ್ಳೆ ಬಟ್ಟೆ ತಂದು ಕೊಟ್ಟಿಲ್ಲ, ತಾನೇ ಸಂಪಾದನೆ ಮಾಡ್ತಾಳೆ, ತರಿಸಿ ಕೊಡ್ತಾ ಇದ್ದಾಳೆ. ಅಂದ್ರೇನು ಮನಸ್ಸಲ್ಲೇನು, ನೀನ್ ತಂದೆ, ನೀನ್ ತಂದ್ಕೊಡ್ಬೇಕು ನಿನ್ನ ಮಕ್ಕಳಿಗೆ, ನಾನ್ ತರಕ್ಕಾಗುತ್ತಾ ಅಂತ ಒಂದು ಚಿಕ್ಕದಾಗಿ ಶುರುವಾಯ್ತು ಗಲಾಟೆ. ಆಯಪ್ಪ, ನೀನು ತರ್ತಾ ಇದೀಯಲ್ಲ ಅಂದ್ರೆ, ಇಲ್ಲ ನೀವೇ ತರಬೇಕು ಅಂತ. ಅದು ಹಿಂಗೆ ಆಫೀಸ್ ಟೆನ್ಷನ್ ಅಲ್ಲ. ಆಯಪ್ಪ ಮನೆಗ್ ಬಂದಾಗ ಜಗಳ ಮಾಡಿದಾಗ ನಾನ್ ತರೋದೇ ಇಲ್ಲ, ಹೋಗಿ ಏನ್ ಮಾಡ್ತೀಯೋ ಅಂತ ಪಾಪ ಕೋಪದಿಂದ ಅನ್ಬಿಟ್ಟಿದ್ದಾನೆ. ಅಷ್ಟಕ್ಕೆ ಅಮ್ಮ ಡೈವರ್ಸ್ ಕೊಟ್ಟಿದ್ದಾಳೆ ನೋಡಿ. ಈಗ ಡೈವರ್ಸ್ ಕೊಟ್ಟಿ ಅವಳು ಆನಂದವಾಗಿಲ್ಲ. ಯಾಕೆ ಹೇಳಿ? ಗಂಡ ಇದ್ದಾಗ ಒಂದೇ ಚಿಂತೆ, ಏನು, ನನ್ ಮಕ್ಕಳಿಗೆ ಬಟ್ಟೆ ತಂದು ಕೊಡ್ತಾ ಇಲ್ಲ, ನನ್ನ ಮಕ್ಕಳಿಗೆ ಬಟ್ಟೆ ತಂದು ಕೊಡ್ತಾ ಇಲ್ಲ ಅಂತ. ಡೈವರ್ಸ್ ಕೊಟ್ಟ ಮೇಲೆ 100 ಚಿಂತೆ. ಸಮಾಜ ಸುಮ್ನೆ ಬಿಡುತ್ತಾ? ಕುಕ್ಕಿ ಎಷ್ಟು ಮಾತು ಅನ್ಬೋದು, ನಿಮ್ಗೆ ಗೊತ್ತಲ್ವಾ ಅದು. ನೀನ್ ಹಿಂಗ್ ಮಾಡ್ತೀಯ, ಅದಕ್ಕೆ ಅವನ್ ಬಿಟ್ಟು ಹೋದ, ಎಷ್ಟು ಮಾತು ಹೇಳಿ ಈಗ ಅವಳು
ಡಿಪ್ರೆಸ್ ಅಲ್ಲಿದ್ದಾಳೆ ನೋಡಿ. ಈಗ ಗಂಡ ಮತ್ತೆ ಎರಡನೇ ಮದುವೆ ಆಗಿದ್ದಾನೆ, ಎಷ್ಟು ದಿವಸ ಕಾಯ್ತಾನೆ ಅಲ್ವಾ? ಈಗ ಇವಳು ಯಾರನ್ನ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ ಮತ್ತೆ ಮದುವೆಗೆ ಬಂದಿದ್ದಾಳೆ ನೋಡಿ. ಆವಾಗ ಗಂಡ ಎಲ್ಲ ಚೆನ್ನಾಗಿತ್ತು, ಬಟ್ಟೆ ತಂದು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಡೈವರ್ಸ್ ತಗೊಂಡು 5 ವರ್ಷ ಆದ್ಮೇಲೆ ಸಮಾಜದಿಂದ ತುಚ್ಚಿಸ್ಕೊಂಡು ಈಗ ನಾನು ಮದುವೆ ಆಗ್ತೀನಿ ಅಂತ, ದೊಡ್ಡ 15 ವರ್ಷದ ಮಗು ಇದ್ದಾನೆ, 8 ವರ್ಷದ ಮಗಳಿದ್ದಾಳೆ, ಈಗ ಮದ್ವೆ ಆಗ್ತೀನಿ ಅಂತ. ಆಗ್ಬೋದ ಮದ್ವೆ ನಾನು ಅಂತ ಕೇಳಿತ್ತು. ನಾನು ಹೇಳಕ್ಕಾಗುತ್ತಾ ಬೇಡ ಅಂತ? ಇಲ್ಲ ಆಗು ಅಂತ. ಏನ್ ಹೇಳಿದ್ರೇನು ನನ್ ಮೇಲೆ ರಿವರ್ಸ್ ಆಗ್ತಾರೆ, ನೀವ್ ಹೇಳಿದಿಕ್ಕೆ ನನ್ಗಿಂತ ಗಂಡ ಸಿಕ್ಕಿದ ಅಂತ. ಇಲ್ಲ ಅಂದ್ರೆ ನೀವ್ ಬೇಡ ಅಂದ್ರೆ ನೋಡಿ ಎಷ್ಟು ದುಃಖದಲ್ಲಿದ್ದೇನೆ ಅಂತ. ಅದಕ್ಕೆ ನಾನು ಸುಮ್ನೆ ನಕ್ಕ ಬಿಟ್ಟೆ ಅಷ್ಟೇ. ಅದು ನೋಡಿ ಅಮ್ಮ, ನಿಮ್ಮ ಮನಸ್ಸನ್ನ ನೋಡ್ಕೊಂಡು ನೀವು ಮುಂದುವರಿಯಿರಿ ಅಂತ ಹೇಳಿದೆ. ಈ ತರ ಚೆನ್ನಾಗಿ ಯೋಚನೆ ಮಾಡಿ, ಒಂದು ಚಿಕ್ಕ ಆಸೆಗಾಗಿ, ಒಂದು ಚಿಕ್ಕ ದ್ವೇಷಕ್ಕಾಗಿ ನನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ನೀವು, ಅವ್ರು ನೋಡ್ಕೋತಾರೆ ಅವ್ರ ಮನೆಯಲ್ಲಿ, ನೀವೇನು ಸುಖ ಇಲ್ಲ, ಇಂಥದಕ್ಕೆಲ್ಲ ಮನಸ್ಸನ್ನ ಏನ್ ಮಾಡ್ಬೇಕು, ಬಗ್ಗಿಸ್ಬೇಕು. ಕ್ರೋಧದ ಕಡೆ ಹೋಗ್ಲೇಬಾರ್ದು. ಕ್ರೋಧದ ಕಡೆ ನಾವೇನನ್ನ ಒಂದ್ ಹೆಜ್ಜೆ ಇಟ್ರೆ ಸಾಕು, ಅದು ಕ್ರೋಧ ಪೂರ್ತಿ ನಮ್ಮನ್ನ ಎಳ್ಕೊಂಡ್ ಬಿಡ್ತೈತೆ. ಹೆಂಗೆ ಸುಳಿಯಲ್ಲಿ ನೋಡಿ ಸಿಕ್ಕಾಕೊಂಡ್ಲೇಬಾರ್ದು, ದೂರ ಇರ್ಬೇಕು. ಎಂತ ಈಜುಗಾರನು ಸುಳಿ ಹತ್ರ ಹೋಗಿದ ತಕ್ಷಣ ಅದು ಎಳ್ಕೊಂಡ್ಬಿಟ್ಟು ಅವನ್ನ ಮುಳುಗಿಸಿ ಸಾಯಿಸ್ಬಿಡ್ತಿದ್ದೆ. ಅದೇ ತರ ಈ ಕ್ರೋಧ ನಮ್ಮನ್ನ ಬದುಕಿರುವಾಗ್ಲೇ ನಮ್ಮ ಜೀವನ ಪೂರ್ತಿ ನಾವು ಸಾಯೋ ತರ ಮಾಡ್ಬಿಡ್ತಿದ್ವಿ ನೋಡಿ. ಕೋಪ ಬಂತು ಅಂದಿದ ತಕ್ಷಣ ನೀವ್ ಅನ್ಕೋಬೇಕು, ಅಯ್ಯೋ ನನ್ನೊಳಗಡೆ ಏನು ರಾಕ್ಷಸಿ ಬರ್ತಾ ಐತೆ, ನಾನು ಮೊದಲೇ ಇದನ್ನ ತೆಗ್ದಾಕ್ಬಿಡ್ಬೇಕು. ಅದು ಮತ್ತೆ 1 ದಿವಸ 2 ದಿವಸ ಇತ್ತು ಅಂದ್ರೆ ಅದು ನನ್ನ ಪೂರ್ತಿ ತನ್ನಂಗೆ ಮಾಡ್ಕೊಂಡ್ ಬಿಡ್ತಿದ್ದೆ. ನಾನು ಮತ್ತೆ ಮೊದಲಿನ ವ್ಯಕ್ತಿ ಆಗೋಕೆ ಸಾಧ್ಯ ಇಲ್ಲ ಅಂತ ನಿಮ್ಮಲ್ಲಿ ಬಂತು ಅಂದ್ರೆ ನೋಡ್ಕೊಳ್ಳಿ, ನೀವು ಈ ಸತ್ಸಂಗದ ಜ್ಞಾನದಿಂದ ಹೊರಗಡೆ ಬಂದ್ಬಿಡ್ತೀರಾ. ಅದಕ್ಕೆ ಯಾವಾಗ್ಲೂ ಸತ್ಸಂಗದಲ್ಲಿರ್ಬೇಕು. ನೀವು ಪರಮಾತ್ಮನ ಏನ್ ಕೇಳ್ಕೋಬೇಕು ಗೊತ್ತಾ? ಪರಮಾತ್ಮ, ನಾನು ಇರೋವರೆಗೂನು ಈ ಸತ್ಸಂಗದಲ್ಲೇ ಇರ್ಬೇಕು, ಇದೊಂದೇ ತಪಸ್ ನನಗ್ ಮಾಡಕ್ಕೆ ನೀನು ಆಶೀರ್ವಾದ ಮಾಡು ಅಂತ ಕೇಳ್ಬೇಕು ನೋಡಿ. ಈ ಒಂದು ತಪಸ್ಸು ನೀವು ಮಾಡ್ಬಿಟ್ರೆ, ನೀವಿರೋವರೆಗೂ ಸತ್ಸಂಗ ಕೇಳೋದು, ನಿಮ್ಮ ಸಮಸ್ಯೆಗಳನ್ನ ಪರಿಷ್ಕಾರ ಮಾಡ್ಕೊಳ್ಳೋದು ಮಾಡ್ತಾ ಹೋಗ್ಬಿಟ್ರೆ ಸಾಕು, ನೀವು ಅತ್ಯಂತ ಆನಂದವಾಗಿರ್ಬೋದು ನೋಡಿ. ಅದಕ್ಕೆ ಯಾವಾಗ ನಮ್ಮಲ್ಲಿ ಕೋಪ ದ್ವೇಷ ಬಂತು ಅಂದ್ರೆ ಟಕ್ಕಂತ ಅಲ್ಲಿಗೆ ನಿಂತ್ಕೊಬೇಕು. ಅವನ್ನ ಬೈಕೊಳ್ಳಕ್ಕೆ ಶುರು ಮಾಡಿದ್ರೆ ನೀವಿನ್ನ ಬೈತಾನೇ ಇರ್ತೀರ, ಅವ್ರಿಗೆ ಮನಸ್ಸಲ್ಲಿ ಶಾಪ ಆಗ್ತಾನೇ ಇರ್ತೀರ. ಈ ಸತ್ಸಂಗದ ಜ್ಞಾನ, ಹೌದು ನಾನು ತಪಸ್ ಮಾಡ್ತಾ ಇದ್ದೀನಲ್ವಾ, ಯಾರು ಏನಂದ್ರೇನು, ನನಗೆ ಏನ್ ಹರಟ್ ಮಾಡಿದ್ರೇನು ನಾನು ಬಗ್ಗಲ್ಲ ಅಂತ ಈ ತಪಸ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ಹಿಂಗೆ ಕೋಪದಿಂದ ಏನೇನೋ ಯೋಚನೆ ಮಾಡ್ತಾ ಇದ್ದೀನಲ್ವಾ ಅಂತ ಬಂದ್ಬಿಡ್ಬೇಕು. ಈ ತಪಸ್ ಮಾಡ್ಬೇಕು ನಾವು. ಅದು ಬಿಟ್ಟು ಇಲ್ಲಪ್ಪ ಈ ಸಂಸಾರನ ಬಿಟ್ಬಿಟ್ಟು ಎಲ್ಲೋ ಹೋಗಿ ನಾನು ಎಲ್ಲೋ ಆಶ್ರಮದಲ್ಲಿ ಇರ್ತೀನಿ, ತಪಸ್ ಮಾಡ್ತೀನಿ ಅಂತ, ಅದೆಲ್ಲ ತಪಸ್ಸು ಅಂತಂದ್ರೆ. ಎಂತ ಸಿಚುವೇಶನ್ಗಳು, ಎಂತ ಘಟನೆಗಳು ನಡೆದ್ರೇನು ನಾನು ನನ್ನ ಪ್ರಜ್ಞೆನ ಕಳ್ಕೊಳ್ಳಲ್ಲ, ತಿಳುವಳಿಕೆಯಿಂದ ಮಾತಾಡ್ತೀನಿ ಅಂತ ಯಾರು ತಮ್ಮ ಜೀವನದ ಬಗ್ಗೆ ಒಂದು ಗುರಿ ಇಟ್ಕೋತಾರೆ ನೋಡು, ಅವ್ರು ಮಾತ್ರ ಮುಂದೆ ಬರಕ್ಕೆ ಸಾಧ್ಯ ಆಗುತ್ತೆ. ಗುರಿ ಇಲ್ಲದೆ ಇದ್ದವರು ಏನ್ ಮಾಡಿದ್ರೇನು ಸಾಧ್ಯ ಆಗೋದೇ ಇಲ್ಲ. ಪ್ರತಿಯೊಬ್ಬರು ಅಷ್ಟೇ ನಿಮ್ಮ ಜೀವನದಲ್ಲಿ ಈ ಸತ್ಸಂಗ ನನಗೆ ಬೇಕೇ ಬೇಕು ಅನ್ನೋ ಗುರಿನ ಇಟ್ಕೋಬೇಕು ಅಮ್ಮ. ಇದೊಂದನ್ನ ಕೇಳ್ಕೊಂಡ್ಬಿಡಿ ನೀವು ಸಾಕು. ಇನ್ನು ನಿಮ್ಮ ಜೀವನದಲ್ಲಿ ನಿಮಗೆ ಏನೇನ್ ಬರುತ್ತೆ ನೋಡಿ ಸಮಸ್ಯೆಗಳು,
ಅವನ್ನೆಲ್ಲ ನೀವೇನೆ ಈ ಜ್ಞಾನ ಅನ್ನೋ ಒಂದು ಖಡ್ಗದಿಂದ ಕಟ್ ಮಾಡ್ಕೊಂಡು ಹೋಗ್ತಾನೇ ಇರ್ತೀರ. ಸಹಜ ಕೋಪ ಬರೋದು. ಯಾಕಂದ್ರೆ ಈಗ ಮನೆಯಲ್ಲಿದ್ದವರೆಲ್ಲರೂ ಅವ್ರು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ, ಯಾವಾಗ್ಲೂ ಬರ್ತಾರೆ. ನಾವು ಅವ್ರಿಗೆ ಅಷ್ಟವರೆಗೂ ಕಾಯ್ತಾ ಇರ್ತೀವಲ್ವಾ, ಮನೆಯವ್ರು ಹೋಗಿದಾರಪ್ಪ, ಮಕ್ಕಳು ಹೋಗಿದಾರಪ್ಪ, ಬರ್ತಾರೆ ಅಂತ. ಅವ್ರಿಗೆ ನಿದ್ದೆ ಬಂದ್ರೇನು, 2 ದಿವಸ ಆದ್ರೇನು ಅವ್ರ ಅಡಿಗೆ ಮಾಡ್ಕೊಂಡು ಕಾಯ್ತಾ ಇರ್ತೀವಿ. ಅದೇ ನಾವು ಹೊರಗಡೆ ಹೋದಾಗ ಮನೆಯಲ್ಲಿ ಕೋಪ ಮಾಡ್ಕೊಂಡ್ರೆ ಅವ್ರಿಗೂ ತಿಳುವಳಿಕೆ ಹೇಳ್ಬೇಕು ನಾವು. ಹೌದು, ನೀವು ಹೋಗ್ತೀರಲ್ವಾ, ನಾವ್ ಏನು ಅನ್ನಲ್ವಲ್ಲ, ಕಾಯ್ತಾ ಇರ್ತೀವಲ್ವಾ. ಹಂಗೆ ನಾನು ಹೋದಾಗ ಬರೋದು ಲೇಟ್ ಆಗುತ್ತೆ ಅನ್ಕೊಳ್ಳಿ, ಆಯ್ತು, ಅದ್ರಲ್ಲಿ ಏನಿದೆ? ಈಗ ಎಲ್ಲ ಆನ್ಲೈನ್ ಇದೆ, ಎಲ್ಲ ಹೋಟೆಲ್ಸ್ ಇದೆ, ಅದ್ರಲ್ಲಿ ತಗೊಂಡು ತಿಂದ್ರೆ ಆಯ್ತಲ್ವಾ, ಅದಕ್ಕೆ ಇಷ್ಟೊಂದು ಕೋಪನ? ಮತ್ತೆ ನೀವು ಹೋಗಿದ್ದಾಗ ನಾನ್ ಕೋಪ ಮಾಡ್ಕೋಬೋದಲ್ವಾ ಅಂತ ಅವ್ರಿಗೆ ತಿಳುವಳಿಕೆ ಕೊಡ್ಬೇಕು. ಅದು ಬಿಟ್ಟು ನಾವು ಹೋಗಿದ್ ಜಾಗದಲ್ಲಿ ಟೆನ್ಷನ್ ಮಾಡ್ಕೊಂಡು ಮನೆಯಲ್ಲಿ ಬೈತಾರೆ ಅಂತ ಹೋಗ್ತೀವಿ. ಆ ನೆಗೆಟಿವೇ ನಮ್ಗೆ ಮತ್ತೆ ರಿವರ್ಸ್ ಆಗಿ ಬೈತಾ ಇರ್ತಾರೆ. 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಸಹಜ ಮನೆಯವ್ರಿಗೆಲ್ಲ ಕೇಳ್ಬೇಕು ಅಂತ. ಮತ್ತೆ ಅದನ್ನೇ ಇಟ್ಕೊಂಡು ಹೋಗ್ತಾ ಇದ್ರೆ ನಾವು ಪರಮಾತ್ಮನ ಕಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೋಡ್ಕೊಳ್ಳಿ, ನಾ ಹೇಳಿದ್ನಲ್ವಾ ನಿಮ್ಗೆ, ಇಡೀ 1 ವಾರ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಮನೆಯಲ್ಲಿ ಎಲ್ಲ ಮಾಡ್ಬೇಕು. ವಾರದಲ್ಲಿ 1 ಗಂಟೆ ಮಾತ್ರ ಇದು ನನ್ನ ಸಮಯ ಅಂತ ನಿಮ್ಮಲ್ಲಿರ್ಬೇಕು. ನೋಡ್ಕೊಳ್ಳಿ. ಮತ್ತೆ ಆಗಾಗ ಘಟನೆಗಳು ಆಗುತ್ತೆ, ಹೊರಗಡೆ ಹೋಗ್ತೀವಿ, ಬಸ್ ಸಿಕ್ಕಲ್ಲ, ಏನೋ ಒಂದೊಂದು ಆಗುತ್ತೆ, ಮನೆಗ್ ಬರೋದು ಲೇಟು ಆಗುತ್ತೆ. ಮತ್ತೆ ಇನ್ನೊಂದು ಸತ್ಸಂಗಗಳಿದ್ದಾಗ ನಾವು ಹೋಗ್ಲೇಬೇಕಾಗುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ. ಇದು ವ್ರತ ನಂದು. ಈ ತರ ನಾವು ಯಾವಾಗ ಮನೆಯಲ್ಲಿದ್ದವರಿಗೆ ನಾವು ಹೇಳಕ್ಕೆ ಬರ್ತಿದೆ ಅಂದ್ರೆ ಈ ಜ್ಞಾನ ನಿಮ್ಮಲ್ಲಿ ಹೋಗಿದೆ ಅಂತ ಅರ್ಥ. ಇಲ್ಲ ಅಂತಂದ್ರೆ ಈ ಜ್ಞಾನ ಹೋಗಿಲ್ಲ ಅಂತ ಅರ್ಥ. ಗುರಿ ಇಟ್ಕೊಂಡು ನಾವು ಯಾವಾಗ್ಲೂ ಅಭ್ಯಾಸ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಕೊಲಾಪ್ಸ್ ಆಗ್ಬಿಡ್ತೀವಿ, ಅಂದ್ರೆ ಬಿದ್ದೋಗ್ಬಿಡ್ತೀವಿ. ಅದೇ ತರ ಅರ್ಜುನ ಯಾವಾಗ್ಲೂ ಈ ಇಂದ್ರಿಯಗಳನ್ನು ನಾವು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿಲ್ಲ ಅರ್ಜುನ. 1ನೇ ಅಧ್ಯಾಯದಲ್ಲೆಲ್ಲ ಹೇಳಿದ್ನಲ್ವಾ, ನಿನ್ಗೆ ಅರ್ಥನೇ ಆಗ್ತಾ ಇಲ್ಲ ಕೃಷ್ಣ, ನನ್ ಮಾತು ಕೇಳೋದು, ಯುದ್ಧ ಬೇಡ, ಹೋಗೋಣ, ಇದರಿಂದ ಕೆಟ್ಟದ್ದಾಗುತ್ತೆ, ಇದು ಅಧರ್ಮ ಅಂತ ಕೃಷ್ಣನ್ ಮೇಲೆ ಕೋಪ ಮಾಡ್ಕೊಂಡ. ಆವಾಗ ಕೃಷ್ಣ ಏನೂ ಮಾತಾಡ್ಲಿಲ್ಲ. ಈಗ ನೋಡ್ಕೊಳ್ಳಿ, ಗೊತ್ತು ಪರಮಾತ್ಮನ್ಗೆ ಯಾವ ಸ್ಥಿತಿಯಲ್ಲಿ ಮಾತಾಡಿದಾಗ ಅವನಿಗೆ ಕೇಳ್ತಾನೆ ಅಂತ. ಅವಾಗ್ಲೇ ಈ ಶ್ಲೋಕ ಹೇಳಿದ್ದ ಕೇಳ್ತಾ ಇದ್ನ ಅರ್ಜುನ. ಜ್ಞಾನ ಇಟ್ಕೋಬೇಕು, ಇಲ್ಲ ಅಂದ್ರೆ ಇಂದ್ರಿಯಗಳು ನಮ್ಮನ್ನ ಆರಿಸ್ಕೊಂಡು ಹೋಗ್ಬಿಡ್ತಿದೆ, ದ್ವೇಷ ಬರ್ತಿದೆ, ಕ್ರೋಧ ಬರ್ತಿದೆ ಅರ್ಜುನ ಅಂತ ಹೇಳಿದ್ರೆ ಕೇಳ್ತಾ ಇದ್ನ? ಅವಾಗ ಕೇಳ್ತಾ ಇಲ್ಲ. ಅದಕ್ಕೆ ಕೃಷ್ಣನ್ನ ಜಗದ್ಗುರು ಅಂತ ಹೇಳೋದು. ಜಗದ್ಗುರು ಅಂತ ಯಾಕೆ ಗೊತ್ತಾ? ಜಗತ್ತಿನಲ್ಲಿ ಯಾರ್ಯಾರಿಗೆ ಯಾವ ತರ ಇದ್ದಾಗ ಅವ್ರಿಗೆ ಅರ್ಥ ಮಾಡಿಸ್ಬೋದು ಅಂತ ತಿಳುವಳಿಕೆ ಕೊಡ್ತಾನೆ. ಜಗದಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಬೇಕಾಗಿದ್ದವನು. ಮತ್ತೆ ಜಗತ್ತಿನಲ್ಲಿರೋರ ಎಲ್ಲರ ಯೋಗಕ್ಷೇಮಗಳನ್ನು ನೋಡ್ಕೊತಾನೆ. ಅದಕ್ಕೆ ಜಗದ್ಗುರು ಆಗಿದ್ದಾನೆ. ಇನ್ನೊಂದು ಜಗದ್ಗುರು ಅಂತ ಹೇಳ್ತಾರ ನೋಡಿ, ಯಾರಿಗೆ ಹೇಳ್ತಾರೆ ಹೇಳಿ? ಕೃಷ್ಣ ಪರಮಾತ್ಮನಿಗೆ ಮಾತಾನೆ ಹೇಳೋದು. ಅರ್ಜುನ 1ನೇ ಅಧ್ಯಾಯದಲ್ಲಿ ಕೃಷ್ಣನ ಅಲ್ಲಿಗೆ ತಗೊಂಡೋಗಿ ನಿಲ್ಸು, ಸೇನೆಯೋರ್ ಮಧ್ಯೆ ಅಂತ ಹೇಳ್ದ. ಮತ್ತೆ ನನ್ ಮಾತಿ ನಿನ್ಗೆ ಅರ್ಥ ಆಗ್ತಾ ಇಲ್ಲ ನೋಡು, ಇದು ಧರ್ಮ, ಈ ತರ ನಡ್ಕೋಬೇಕು ಅಂತ ಎಲ್ಲ ಹೇಳ್ದ. ಅವಾಗ ಏನಾದ್ರೂ ಕೃಷ್ಣ ಬೇಜಾರ್ ಮಾಡ್ಕೊಂಡ ಇವನ್ ಮೇಲೆ? ಆಯ್ತು 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 ಎಲ್ಲ ಆಯ್ತು ಅಂದ. ಯಾವಾಗ ಸ್ವಲ್ಪ ಬೇಜಾರಾಗಿ ಅರ್ಜುನ, ಅಯ್ಯೋ ನನಗೇನು ಗೊತ್ತಾಗ್ತಾ ಇಲ್ಲ, ನಾನು ನಿನ್ನ ಶಿಷ್ಯ ಆಗಿದ್ದೀನಿ, ನಾನು ಏನ್ ಮಾಡ್ಬೇಕು ಹೇಳು ಅಂದಾಗ ನೋಡ್ಕೊಳ್ಳಿ, ಅವಾಗ ಶುರು ಮಾಡ್ದ. ನಾವು ಅಷ್ಟೇ ಸಂಸಾರದಲ್ಲಿ, ಮನೆಯಲ್ಲಿ ಗಂಡ ಮಕ್ಕಳು ಅವ್ರ ಎಲ್ಲಿ ಏನ್ ಮಾತಾಡ್ಬೇಕು ಅಂದ್ರೇನು ಆ ಸಂದರ್ಭ ನೋಡ್ಬೇಕು, ಆ ಸಮಯ ನೋಡ್ಬೇಕು.
ಈಗ ಹೊಟ್ಟೆ ಯೇಸುವಿಂದ ತುಂಬಾ ಹಸಿದಾಗಿ ಮಕ್ಕಳು ಬಂದಿರ್ತಾರೆ, ಗಂಡನು ಬಂದಿರ್ತಾರೆ. ಆವಾಗ ನಾವು ಸಹ ಎಷ್ಟು ಕೋಪ ಇದ್ರೇನೋ ಪ್ರೀತಿಯಿಂದ ಬಡಿಸ್ಬೇಕು. ಹೊಟ್ಟೆ ತುಂಬಾ ತಿಂದ ಮೇಲೆ ಆಮೇಲೆ ನೀನ್ ಏನ್ ಕೇಳ್ಬೇಕು ಅದನ್ನ ಕೇಳ್ಬೇಕು. ನಾವ್ ಏನ್ ಮಾಡ್ತೀವಿ, ಮನೆ ಬಾಗಿಲಿಗೆ ಬಂದಿದ ತಕ್ಷಣ ನಾನು ಹೇಳಿದ ವಿಷಯ ಏನಾಯ್ತು ನಿನ್ನೆ, ಏನ್ ಯೋಚನೆ ಮಾಡಿದ್ದೀರಾ, ನಾನು ಎಲ್ಲೋ ಹೋಗ್ಬೇಕು ಅಂದಿದ್ದೆ, ಅದಕ್ಕೆ ನೀವ್ ಇನ್ನ ಉತ್ತರನೇ ಕೊಟ್ಟಿಲ್ಲ ಅಂತ ಅಂದಾಗ ಅವ್ರೇನ್ ಹೇಳ್ತಾರೆ, ಬಾಯಿ ಮುಚ್ಕೊಂಡ್ ಮನೇಲಿ ಬಿದ್ದಿರಿ, ಎಲ್ಲೂ ಹೋಗ್ಬೇಡ ಅಂತ ಅಂದ್ಬಿಡ್ತಾರೆ. ಹಂಗಂದಾಗ ನಮಗೆ ಸಮಾಧಾನ ಆಗುತ್ತಾ? ಇನ್ನಷ್ಟು ಕೋಪ ಬಂದ್ಬಿಡ್ತಿದ್ದೆ. ಅದಕ್ಕೆ ಪರಮಾತ್ಮನ ತರ ಯಾವಾಗ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಅಂತ ಗೊತ್ತಿರ್ಬೇಕು ನೋಡಿ. ಈ ಮೂರು ನಮ್ಗೆ ಗೊತ್ತಿತ್ತು ಅಂದ್ರೆ ನಮ್ಗೆ ಜಗಳ ಆಗೋಕೆ ಸಾಧ್ಯನೇ ಇಲ್ಲ, ಯಾರ ಜೊತೆಯನ್ನ ಆಗ್ಲಿ. ಈ ವಿದ್ಯೆ ಕಲ್ತ್ಕೋಬೇಕು, ಯಾರತ್ರ ಎಷ್ಟು ಮಾತಾಡ್ಬೇಕು, ಏನ್ ಮಾತಾಡ್ಬೇಕು, ಯಾವಾಗ ಮಾತಾಡಿದಾಗ ನಮ್ಮ ಕೆಲಸ ಆಗುತ್ತೆ ಅಂತ ತಿಳ್ಕೊಂಡವ್ರಿಗೆ ಯಾವತ್ತೂ ಜಗಳ ಇರಲ್ಲ. ನಮಗೇನಂದ್ರೆ ಕೋಪನ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ನಾನು ಮನುಷ್ಯ ಅಲ್ವಾ, ಒಬ್ರು ಕೌನ್ಸಿಲಿಂಗ್ ಅಲ್ಲಿ ನನಗೆ ಹೇಳಿದ್ದು, ನಾನು ಉಪ್ಪು ಖಾರ ತಿಂತೀನಿ ಅಮ್ಮ, ನಾನು ಮನುಷ್ಯನೇ, ನಮ್ಮ ಯಜಮಾನ್ರು ಹೆಂಗ್ ಮಾತಾಡ್ತಾರೋ ನಾನು ಹಂಗೆ ಮಾತಾಡ್ತೀನಿ, ತಪ್ಪೇನಿದೆ ಅಂತ ಹೇಳಿದಾಗ ನಾನು ಏನ್ ಮಾಡ್ಬೇಕು? ಸುಮ್ನೆ ನಕ್ಕು ಬಿಟ್ಟೆ. ಅಲ್ಲ, ಕೋಪದಿಂದ ಬಂದಾಗ ನೀನು ಕೋಪನ ವ್ಯಕ್ತ ಮಾಡಿದ್ರೆ ಏನಾಗುತ್ತೆ? ಪಟ 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 ಸಂಸಾರದಲ್ಲಿ ಜಗಳ ಜಗಳ, ನೀನ್ ಸರಿ ಇಲ್ಲ, ನೀನ್ ಸರಿ ಇಲ್ಲ, ಕೊನೆಗೆ ನಿಮ್ಮಪ್ಪ ಸರಿ ಇಲ್ಲ, ನಿಮ್ಮಮ್ಮ ಸರಿ ಇಲ್ಲ, ಎಲ್ಲೆಲ್ಲೋ ಹೋಗ್ಬಿಡ್ತಿದ್ದೆ. ಅಸಹ್ಯ ಅಲ್ವಾ ಇದು? ಅದಕ್ಕೆ ನಮ್ಮ ಇಂದ್ರಿಯಗಳನ್ನ ನಾವೇನ್ ಮಾಡ್ಬೇಕು, ಹಿಡಿತದಲ್ಲಿ ಇಟ್ಕೋಬೇಕು. ಬಾಯಿಯನ್ನ ಗಟ್ಟಿಯಾಗಿಟ್ಕೋಬೇಕು, ಕಣ್ಣನ್ನ ಗಟ್ಟಿಯಾಗಿಟ್ಕೋಬೇಕು, ಮೂಗನ್ನ ಗಟ್ಟಿಯಾಗಿಟ್ಕೋಬೇಕು. ಏನು ಎಲ್ಲೆಲ್ಲೋ ಹೋಗೋ ಅಭ್ಯಾಸ, ಅದು ಹೋಗ್ಬೇಕು, ಇದು ಹೋಗ್ಬೇಕು, ಸುತ್ತೋ ಅಭ್ಯಾಸ, ಇದನ್ನೆಲ್ಲ ಕಂಟ್ರೋಲ್ ಆಗಿ ಇಟ್ಕೊಂಡಾಗ ನಮಗೂ ಬೇರೆಯವರೆಗೂ ಗಲಾಟೆ ತಪ್ಪುತ್ತೆ. ಅದಕ್ಕೆ ಪರಮಾತ್ಮ ಈ ಶ್ಲೋಕದಲ್ಲಿ ನಮ್ಮನ್ನ ಜ್ಞಾನದ ಕಡೆ ಕರ್ಕೊಂಡೋಗ್ತಾ ಇದ್ದಾನೆ ಅಲ್ವಮ್ಮ? ಇಲ್ಲ ಅಂದ್ರೆ ಏನಾಗ್ತಾ ಇತ್ತು, ಆ ದ್ವೇಷದ ಕಡೆನೆ ಇದ್ಕೊಂಡು ನಾವು ಜಗಳ 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 ಇಲ್ಲ ಅಂದ್ರೇನು ಚೆನ್ನಾಗಿ ತಿಳ್ಕೊಳ್ಳಿ. ಜಗಳ ಆಡಿದ್ಮೇಲೆ ಗಂಡ ಹೆಂಡತಿ ಇಲ್ಲ ಮನೆಯಲ್ಲಿ ತಾಯಿ ತಂದೆ ಮಕ್ಕಳು ಏನ್ ಮಾಡ್ತೀವಿ, ಮಾತು ಬಿಟ್ಬಿಡ್ತೇವೆ. ಒಂದೇ ಮನೆಯಲ್ಲೇ ಇರ್ತೀವಿ, ಒಂದೇ ಬೆಡ್ ಮೇಲೆ ಗಂಡ ಹೆಂಡತಿ ಮಲಗಿರ್ತಾರೆ ಅಂದ್ರೆ ಮನಸ್ಸು ಎಲ್ಲಿ ಇರ್ತಿದೆ? ನಾನು ಹೇಳಿದ್ದೆ ಅವಾಗ, ನೀನೆಲ್ಲೋ ನಾನಲ್ಲೇ, ಅದು ಹಾಡಿದು. ಅಂದ್ರೆ ಇಲ್ಲಿಂಗೆ ನೀನೆಲ್ಲೋ ನಾನೆಲ್ಲೋ ಅಂತ ಹಿಂಗ್ ಬಂದ್ಬಿಡ್ತಿದ್ದೆ. ಇಲ್ಲಿವರೆಗೂ ನಾವು ತಗೊಂಡು ಹೋಗ್ಬಾರ್ದು. ನಮ್ದು ತಪ್ಪು ಇಲ್ಲ ಅಂದ್ರೇನು ನಾವೇನ್ ಮಾಡ್ಬೇಕು, ಈ ಚತುರತೆಯಿಂದ ಮಾತಾಡೋದನ್ನ ಕಲಿಬೇಕು. ಯಾವಾಗ ಏನ್ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು, ಯಾವ ಸಂದರ್ಭದಲ್ಲಿ ಮಾತಾಡ್ಬೇಕು ಅಂತ. ನೀವು ಪ್ರೀತಿಯಿಂದ ನಿಮ್ಮ ಬೈಯೋದನ್ನು ಮಾಡಿ ನೋಡಿ, ಅವಾಗ ಅದು ತಟ್ಟಲ್ಲ ಅವ್ರಿಗೆ. ನೀವು ಪ್ರೀತಿ ಬಿಟ್ಟು ದ್ವೇಷದಿಂದ ಸ್ವಲ್ಪ ಬೈಯಕ್ ಶುರು ಮಾಡಿ ನಿಮ್ಮನ್ನೇ ಅವರು ಹಿಡ್ಕೊಂಡ್ ಬಿಡ್ತಾರೆ. ಅದಕ್ಕೆ ಅರ್ಜುನನ್ಗೆ ಡಿಪ್ರೆಸ್ಗೆ ಹೋಗ್ಬೇಡ, ಈ ಪಾಪ ಪುಣ್ಯ ಅಂತ ಏನೇನೋ ಹೇಳ್ತಾ ಇದೆಯಲ್ವಾ, ಇದನ್ನೆಲ್ಲ ಬಿಟ್ಟು ಈ ಜ್ಞಾನದಿಂದ ನೀನ್ ನೋಡ್ದಾಗ್ಲೇ ನಿನಗೆ ಆನಂದ. ಇಲ್ಲ ಅಂತಂದ್ರೆ ದುಃಖನೇ ಇರ್ತಿದೆ ನೋಡು ಅರ್ಜುನ ಅಂತ ಹೇಳ್ತಾ ಇದ್ದಾರಪ್ಪ. ಈಗ 63ನೇ ಶ್ಲೋಕ. ಕ್ರೋಧಾತ್ ಭವತಿ ಸಮ್ಮೋಹಃ, ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತೆ. ನೋಡು ಅರ್ಜುನ, ಯಾವಾಗ ಕ್ರೋಧ ಬಂದ್ಬಿಡ್ತಿತ್ತು ನಮ್ಮಲ್ಲಿ, ಆ ಕ್ರೋಧ ಏನಾಗ್ಬಿಡ್ತಿದೆ, ಪೂರ್ತಿ ಸಮೂಹ ಅಂದ್ರೆ ನಾವು ಭ್ರಾಂತಿಯಲ್ಲಿ ಬಿದ್ದೋಗ್ಬಿಡ್ತೀವಿ. ಆ ನನ್ಗೆ ಹಿಂಗ್ ಅಂದ್ಬಿಡ್ತು, ನಾನೇನ್ ತಪ್ಪು ಮಾಡಿದೆ ಅಂತ. ಮತ್ತೆ ಆ ಬೇಜಾರಲ್ಲಿ ಏನಾಗ್ತಿದೆ, ಎಲ್ಲ ನೆನಪಿನ ಶಕ್ತಿನೇ ಹೋಗ್ಬಿಡ್ತಿದೆ.
ನೆನಪಿನ ಶಕ್ತಿಯಿಂದ ಬುದ್ಧಿನೇ ನಾಶ ಆಗ್ಬಿಡ್ತಿತ್ತೆ. ಬುದ್ಧಿ ಯಾವಾಗ ನಾಶ ಆಗ್ತಿತ್ತೋ ನಾವು ಹಾಳಾಗ್ಬಿಡ್ತೀವಿ. ಎಷ್ಟು ಚೆನ್ನಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ ನೋಡಿ. ಯಾಕಂದ್ರೆ ಅರ್ಜುನ ಎಲ್ಲ ಮಾಡಿದ್ನಲ್ವಾ, ಹೆಂಗಂದ್ರೆ ಹೆಂಗೆ ಮಾತಾಡೋದು ಅಂತ. ಅದಕ್ಕೆ ರಾಗದ್ವೇಷವನ್ನ ಬಿಟ್ಟಿರ್ಬೇಕು. ಅತಿಯಾದ ಪ್ರೀತಿ ರಾಗ, ಅತಿಯಾದ ದ್ವೇಷ ಎರಡೂ ಬಿಟ್ಟಿರ್ಬೇಕು. ಈ ಅಸ್ಥಿತ ಪ್ರಜ್ಞ ಆದವನು ಅರ್ಜುನ ಇವೆರಡನ್ನು ಗೆದ್ದಿರ್ತಾನೆ. ಅವನಿಗೆ ಯಾರ ಮೇಲೆ ರಾಗ ಅಂದ್ರೆ ಪ್ರೀತಿನೂ ಇರಲ್ಲ, ಮತ್ತೆ ಯಾರ ಮೇಲೆ ದ್ವೇಷ ಕ್ರೋಧನೂ ಇರಲ್ಲ. ಹಂಗಾಗಿ ಅವನು ಆನಂದವಾಗಿರ್ತಾನೆ, ಆ ಇಂದ್ರಿಯಗಳನ್ನ ಗೆದ್ದಿರ್ತಾನೆ. ಮೊದಲು ಹೆಂಗ್ ನೋಡ್ತಾ ಇದ್ದ? ಸಂಸಾರದ ಕಣ್ಣಿಂದ ನೋಡ್ತಾ ಇದ್ದ. ಈಗ ಅವನು ಈ ಜ್ಞಾನದ ಕಣ್ಣಿಂದ ನೋಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಯಾರ ಮೇಲೂ ಪ್ರೀತಿ ಬರ್ತಾ ಇಲ್ಲ, ಯಾರ ಮೇಲೂ ದ್ವೇಷನೂ ಬರ್ತಾ ಇಲ್ಲ. ಈಗ ನೀವೇ ನೋಡ್ಕೊಳ್ಳಿಮ್ಮ, ಮೊದಲು ನಿಮ್ಮ ಮನಸ್ಸು ಹೆಂಗಿತ್ತು, ಈಗ ನಿಮ್ಮ ಮನಸ್ಸು ಹೆಂಗಿದೆ? ಮೊದಲು ಅಲ್ಲಿ ಹೋಗ್ಬೇಕು, ಅಯ್ಯೋ ಸತ್ಸಂಗದಿಂದ ಏನು ಉಪಯೋಗ, ಮನೆಯಲ್ಲಿ ಕೆಲ್ಸಗಳು ಆದ್ರೆ ಸಾಕಲ್ವಾ ಅಂತ ಇತ್ತು. ಈಗ ಇಂಥ ಕೆಲಸಗಳಲ್ಲೂ ಮತ್ತೇನು ಇಲ್ಲಪ್ಪ, 1 ಗಂಟೆ ಸತ್ಸಂಗ ಕೇಳ್ತೀನಿ ನಾನು. ಸತ್ಸಂಗದಲ್ಲಿದ್ದಾಗ ಮನಸ್ಸಿಗೆ ಏನೋ ಒಂದು ಜ್ಞಾನ ಬರ್ತಿದೆ ಅಂತ ಬಂತು ನಿಮ್ಗೆ. ಅದೇ ಇಂದ್ರಿಯಗಳೇ, ಮತ್ತೆ ಯಾವುದು ಚೇಂಜ್ ಆಗಿಲ್ಲ. ಬದಲಾವಣೆ ಆಗಿರೋದು ನಿಮ್ಮ ಮನಸ್ಸು ಬದಲಾವಣೆ ಆಗ್ಬಿಟ್ಟು ಆ ಜ್ಞಾನದಿಂದ ಈ ಆನಂದದ ಜ್ಞಾನ ಕಡೆ ಬರ್ತಾ ಇರೋದಕ್ಕೆ ಕಾರಣ ಮನಸ್ಸು. ಈ ತರ ಇಂದ್ರಿಯಗಳನ್ನ ನಿಗ್ರಹಿಸುವಾಗ ಮಾತ್ರ ಬದಲಾವಣೆ ಆಗೋದು. ಯಾವಾಗ್ಲೂ ಅಷ್ಟೇ ಏನೇ ವ್ಯವಹಾರಗಳನ್ನ ಮಾಡಿ ಅದು ಜ್ಞಾನದಿಂದ ಮಾಡಿದಾಗ ನಿಮ್ಗೆ ಯಾವುದೇ ತೊಂದರೆ ಆಗಲ್ಲ. ಜ್ಞಾನ ಇಲ್ಲದೆ ಮಾಡಿದಾಗ ಏನಾಗುತ್ತೆ, ಅಜ್ಞಾನದಿಂದ ಕೂಡಿರ್ತಿದೆ. ಅದರಿಂದ ನಮ್ಗೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರ್ತಿದೆ ನೋಡಿ. ನೋಡಿ, ಜ್ಞಾನದಿಂದ ಇದ್ದಾಗ ಸಮಸ್ಯೆಗಳು ಕಡಿಮೆ ಆಗುತ್ತಾ, ಅಜ್ಞಾನದಿಂದ ಇದ್ದಾಗ ಸಮಸ್ಯೆಗಳು ಕಡಿಮೆ ಆಗುತ್ತಾ ಅಲ್ವಮ್ಮ? ಈ ತರ ಯಾರು ತಿಳ್ಕೋತಾರೆ ನೋಡಿ, ಅವಾಗ ನಮ್ಗೆ ಈ ಕ್ರೋಧ ಕಮ್ಮಿ ಆಗುತ್ತೆ. ಆ ಕ್ರೋಧದಲ್ಲೇ ಸಿಕ್ಕಾಕೊಳ್ಳೋದು ಕಮ್ಮಿ ಆಗ್ಬಿಡ್ತಿದೆ. ಮೊದಲು ಹೆಂಗಿತ್ತು ಗೊತ್ತಾ? ಪ್ರೀತಿ ಕೋಪ ಎರಡೂ ಇತ್ತು. ಎಕ್ಸಾಂಪಲ್, ನಂಗೆ ನಿಮ್ ತಂಗಿನೇ ಮುಖ್ಯನಾ ಅಂತ ಇತ್ತು. ಈಗ ನಿಧಾನಕ್ಕೆ ನನಗಿಂತ ನಿಮ್ಗೆ ತಂಗಿನೇ ಜಾಸ್ತಿ ಬಿಡಿ, ನಿಮ್ಗೆ ನಿಮ್ ಕೆಲ್ಸನೇ ಜಾಸ್ತಿ ಬಿಡಿ ಅಂತ ಅಂತೀವಿ. ಈ ಸತ್ಸಂಗ ಇದ್ದಾಗ ಏನಾಗುತ್ತೆ, ನಿಧಾನಕ್ಕೆ ಕೂಗಾಡೋದು ಕಮ್ಮಿ ಆಗ್ತಿದೆ ನೋಡಿ. ನೀವೇ ನೋಡ್ಕೊಳ್ಳಿ, ನಿಮ್ಮ ಮನಸ್ಸು ರಾಗದಲ್ಲಿದೆಯಾ ದ್ವೇಷದಲ್ಲಿದೆಯಾ ಅಂತ. ಮೊದಲು ನಿಮ್ಗೆ ಇಷ್ಟವಾದವರು ನಿಮ್ಮ ಮನೆಗೆ ಬರ್ತಾ ಇದ್ರು ಅನ್ಕೊಳ್ಳಿ, ಅವರು ಬಂದಾಗ್ಲೆಲ್ಲ ಅವ್ರಿಗೆ ಪ್ರೀತಿಯಿಂದ ಇಷ್ಟವಾಗಿದ್ದೆಲ್ಲ ಕೊಡ್ತಾ ಇದ್ದಿದ್ದು. ಮತ್ತೆ ಸ್ವಲ್ಪ ದಿವಸ ಆದ್ಮೇಲೆ ಅವ್ರಿಗೂ ನಿಮ್ಗೂ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಿಡ್ತಿದ್ದೆ, ಅವ್ರ ಮೇಲೆ ಪ್ರೀತಿ ಹೋಗ್ಬಿಡ್ತಿದ್ದೆ. ಮತ್ತೆ ಅವ್ರು ಇನ್ನೊಂದ್ಸಲ ನಿಮ್ಮ ಮನೆಗ್ ಬಂದಾಗ ನೀವ್ ಹಂಗೆ ಇರ್ತೀರಾ? ಏನೋ ಕೇಳಿಸ್ದಂಗೆ ಇರೋದು, ಸುಮ್ನೆ ಏನು ಬಂದವರಲ್ಲ ಅಂತ ಏನೋ ಒಂದ್ ತಗೊಂಡೋಗಿ ಸುಮ್ನೆ ನೀರೋ ಕಾಫಿನೋ ಅನ್ನೋದು, ಇಲ್ಲ ಕಾಫಿ ಕುಡಿತೀರಾ ಅಂತ ಕೇಳೋದು, ಬೇಡ ಅಂದ್ರೆ ಸರಿ ಬಿಡಿ ಅನ್ನೋದು. ಮೊದ್ಲಾಗಿದ್ದಿದ್ರೆ ಇಲ್ಲ ಪ್ಲೀಸ್ ತಗೊಳ್ಳಿ, ತಿನ್ನಿ, ಕುಡಿರಿ ಅಂತ ಹೇಳ್ತಾ ಇದ್ದಿದ್ದಲ್ವಾ? ಈ ತರ ನಮ್ದು ಏನಾಗ್ಬಿಡ್ತಿದ್ದೆ, ಕ್ರೋಧದ ಕಡೆ ತಿರ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಸಮೋಹ ಹೆಂಗಾಗ್ಬಿಡ್ತಿದೆ ಅಂದ್ರೆ ಅದೇ ಸತ್ಯ, ಈ ಕ್ರೋಧನೇ ಸತ್ಯ ಅಂತ ಏನು ಮಾತಾಡೋಕು ಗೊತ್ತಾಗಲ್ಲ, ಅಷ್ಟೊಂದು ಕತ್ತಲಾಗ್ಬಿಡ್ತಿದೆ ಬುದ್ಧಿಯಲ್ಲಿ. ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗೋದಿಲ್ಲ, ಅಷ್ಟೊಂದು ಆಕ್ರಮಣ ಮಾಡ್ಬಿಡ್ತಿದ್ದೆ ಆ ಕ್ರೋಧ ಅನ್ನೋದು. ರಾಕ್ಷಸರು ದಂಡಕಾರಣ್ಯದಲ್ಲಿದ್ದಾರೆ, ಅರಣ್ಯದಲ್ಲಿದ್ದಾರೆ, ಅವರು ಕೆಟ್ಟ ಜನ ಅಂತ ನಾವು ಅನ್ಕೋತಾ ಇದ್ದೀವಿ. ಇಲ್ಲ, ರಾಕ್ಷಸರು ನಮ್ಮಲ್ಲೇ ಇದ್ದಾರೆ. ಈ ಕ್ರೋಧದ ರೂಪದಲ್ಲಿ, ಅಸೂಯೆ ರೂಪದಲ್ಲಿ, ದ್ವೇಷದ ರೂಪದಲ್ಲಿ,
ಅಹಂಕಾರದ ರೂಪದಲ್ಲಿ. ನೋಡಪ್ಪ, ಎಷ್ಟು ಜನ ಇದ್ದಾರೆ ರಾಕ್ಷಸದ್ ನಮ್ಮಲ್ಲಿ. ನಾವ್ ಹೇಳೋದೇ ಇಲ್ಲ. ಆಕಾರದಿಂದ ನೋಡ್ಬಿಟ್ಟು ಅವನು ರಾಕ್ಷಸ, ಅವನಿಗೆ ಕೋರೆ ಹಲ್ಲೈತೆ, ಕಪ್ಪಗಿದ್ದಾನೆ, ದಪ್ಪಗಿದ್ದಾನೆ, ವಿಕಾರವಾಗಿದ್ದಾನೆ, ಅವನು ರಾಕ್ಷಸ ಅಂತೀವಿ. ಇಲ್ಲ, ನಾವೆಷ್ಟು ಅಂದವಾಗಿಲ್ವಾ, ಚೆನ್ನಾಗಿ ಮಾತಾಡಲ್ವಾ, ಏನ್ ಚೆನ್ನಾಗಿ ಡ್ರೆಸ್ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ಯಾರನ್ನ ನಮ್ಮ ಮನಸ್ಸನ್ನ ಸ್ವಲ್ಪ ಟಚ್ ಮಾಡ್ಬಿಡ್ಲಿ, ನಮ್ಮ ಒಳಗಡೆಯಿಂದ ರಾಕ್ಷಸ ಹೊರಗಡೆ ಬಂದ್ಬಿಡ್ತಾನೆ. ಅದೇ ನೋಡ್ಕೋ ಅರ್ಜುನ, ನಿನ್ನಲ್ಲಿ ಈ ಕ್ರೋಧನ ಜಾಸ್ತಿ ಹೋಗ್ದಂಗೆ ನೋಡ್ಕೋ. ಅದು ಒಂದು ಸಲ ಒಳಗಡೆ ಹೋಯ್ತು ಅಂದ್ರೆ ನೀನು ಅದರಲ್ಲಿ ಬಿದ್ದು ಒದ್ದಾಡ್ತೀಯ ಕತ್ತಲಲ್ಲಿ. ಆಗ ಏನೂ ಕಾಣೋದೇ ಇಲ್ಲ ನಮ್ಗೆ. ಅತಿ ಮುಖ್ಯವಾಗಿ ಪ್ರೀತಿ ಕಾಣಲ್ಲ ನೋಡಿ. ಒಬ್ಬ ವ್ಯಕ್ತಿನ ಎಷ್ಟು ಗೌರವ ಪ್ರೀತಿ ಮಾಡ್ತೀವಿ, ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ಅವ್ರ ಮೇಲೆ ಕೋಪ ಅಧಿಕ ಆಗ್ಬಿಡ್ತಿದ್ದೆ, ಪ್ರೀತಿ ಕಾಣದಂತೆ ಮಾಡ್ಬಿಡ್ತಿದ್ದೆ. ನಾನು ನಿಮಗೆ ತುಂಬಾ ಸಲ ಹೇಳಿದ್ದೆ, ಅವರಲ್ಲಿ 20 ಒಳ್ಳೆ ಗುಣ ಐತೆ, 1-2 ಕೆಟ್ಟ ಗುಣ ಇರ್ತಿದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಆ 1-2 ಕೆಟ್ಟ ಗುಣದಿಂದ ಆ 20 ಗುಣಗಳ ಒಳ್ಳೆ ಗುಣಗಳನ್ನ ಬಿಟ್ಬಿಡ್ತೀವಿ. ಆ ವ್ಯಕ್ತಿ ಜೊತೆ ಕಟ್ ಮಾಡ್ಕೊಂಡ್ ಬಿಡ್ತೀವಿ. ಮತ್ತೆ ಹೆಂಗೆ ಜೀವನ ಅಂದ್ರೆ ಇನ್ನು ನರಕಕ್ಕೆ, ಕತ್ತಲಿಂದ ಕಗ್ಗತ್ತಲಿಗೆ ಅಂತ ಇನ್ನು ಕಾಣೋದೇ ಇಲ್ಲ ಅಂತ ಕಗ್ಗತ್ತಲಿಗೆ ಹೋಗ್ಬಿಡ್ತೀವಿ. ಯಾಕೆ? ಅಷ್ಟು ಒಳ್ಳೆ ವ್ಯಕ್ತಿ ಇದೆ, ಯಾವುದೋ 2 ಗುಣಗಳಿಂದ ಅವ್ರನ್ನ ದೂರ ಮಾಡ್ಕೊಂಡ್ರಿ. ಮತ್ತೆ ಏನ್ ಮಾಡ್ತೀವಿ, ಈ ಸಂಸಾರದಲ್ಲಿ ಬಿದ್ದು ಎದ್ದು ಎದ್ದು ಬಿದ್ದ ಮೇಲೆ ಮತ್ತೆ ಆ 2 ಕೆಟ್ಟ ಗುಣಗಳು ಇರುವಂತ ವ್ಯಕ್ತಿ ಎದ್ದಕ್ಕೆ ಹೋಗ್ತೀವಿ. ಯಾಕೆ ಅಂದ್ರೆ 20 ಒಳ್ಳೆ ಕೆಟ್ಟ ಗುಣಗಳು ಇರುತ್ತೆ ಅವರ ಹತ್ರ ಅಂತ. ಇದೇ ಜ್ಞಾನ ಅಂತಂದ್ರೆ. ಮತ್ತೆ ಈ ಜ್ಞಾನ ಇಷ್ಟು ಟೆನ್ಷನ್ನು, ಕೋಪ, ದ್ವೇಷ ಎಲ್ಲ ಆದ್ಮೇಲೆ ಯಾಕೆ ಬಂತು ಅಂದ್ರೆ ಅದು ನಿಮ್ಮ ಪುಣ್ಯ ಕರ್ಮದಿಂದ. ನಿಮ್ಮ ಪುಣ್ಯ ಜಾಸ್ತಿ ಇದ್ರೆ ಆ ಕ್ಷಣಕ್ಕೆ ಆ ವ್ಯಕ್ತಿ ಮೇಲೆ ಕೋಪ ಬಂತು ಅಂದ್ರೆ ನೀವೇ ನಿಮ್ಮ ಜ್ಞಾನದಿಂದ ಅದನ್ನ ಕಟ್ ಮಾಡ್ಬಿಡ್ತೀರಾ. ನಿಮ್ಮಲ್ಲಿ ಪುಣ್ಯ ಕಡಿಮೆ ಇತ್ತು ಅಂತಂದ್ರೆ ಈ ತರ ಯೋಚನೆ ಮಾಡಿ, ಚಿಂತೆ ಮಾಡಿ, ಕೊರಗಿ ಹತ್ತುಕೊಂಡು ಏನೇನೋ ಆದ್ಮೇಲೆ ಆ ವ್ಯಕ್ತಿ ಹತ್ರಕ್ಕೆ ಬರ್ತೀವಿ. ವ್ಯಕ್ತಿ ಅಂದ್ರೆ ಏನು? ಆ ಜ್ಞಾನದ ಹತ್ರ ಬರ್ತೀವಿ ಅಂತ. ಈ ತರ ನಾವು ಏನ್ ಮಾಡ್ಬೇಕು ಗೊತ್ತಾ ಅರ್ಜುನ? ಅಧಿಕವಾದಂತ ಕೋಪಕ್ಕೆ ಹೋಗ್ಲೇಬಾರದು. ಈಗ ನೀನು ಅರ್ಜುನ ಹಂಗೆ ಇಲ್ವಾ, ಕೋಪದಿಂದ ಪರಮಾತ್ಮನಿಗೆ ನಿನಗೆ ಗೊತ್ತಾಗೋದೇ ಇಲ್ಲ, ನಾನು ಹೇಳ್ದಂಗೆ ಕೇಳು, ಯುದ್ಧ ಬೇಡ, ಹೋಗೋಣ, ಇದರಿಂದ ಪಾಪ ಬರ್ತಿದ್ದೆ. ಒಂದು ವೇಳೆ ಯುದ್ಧ ಗೆದ್ದು ರಾಜ್ಯಭಾರ ಮಾಡಿದ್ರೇನು ಈ ರಕ್ತ ಹರಿದಿದ್ದು ಈ ಭೂಮಿ ಮೇಲೆ ನಾವು ಆನಂದವಾಗಿ ರಾಜ್ಯಭಾರ ಮಾಡಕ್ಕಾಗಲ್ಲ. ಎಂತ ಅಜ್ಞಾನಿ ಅಲ್ವಾ? ಯುದ್ಧ ಅಂದ ಮೇಲೆ ರಕ್ತ ಹರಿದೇ ಇರುತ್ತೆ, ಅಲ್ಲಿಗೆ ಗೆದ್ದವರು ಆನಂದವಾಗಿರಕ್ ಸಾಧ್ಯ ಇಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟವನೇ ಅರ್ಜುನ. ಅಜ್ಞಾನ, ತಂದೆ ಕರೆಕ್ಟ್ ಅನ್ನೋ ಅಹಂಕಾರ, ನಿನಗ್ ಗೊತ್ತಿಲ್ಲ ಅನ್ನೋ ಅಹಂಕಾರ. ಕೃಷ್ಣ ನನಗ್ ಗೊತ್ತಿಲ್ಲ ಅದಕ್ಕೆ ಯುದ್ಧ ಮಾಡು ಅಂತ ನಮ್ಗೆ ಹೇಳ್ತಾ ಇದ್ದಾನೆ ಅಂತ. ಮತ್ತೆ ಅರ್ಜುನನ್ ಗೊತ್ತಿಲ್ಲ, ನಾವೇ ಯುದ್ಧ ಮಾಡ್ತೀವಿ, ಯುದ್ಧಕ್ಕೆ ನೀನ್ ಬಾ ಅಂತ ಕರೆಯಕ್ ಹೋಗಿದ್ದು ಅರ್ಜುನನೇ. ನೋಡಿ, ಶುರು ಮಾಡಿದ್ದು ಇವನೇ, ನಾವು ಮಾಡ್ತೀವಿ ಅಂತ. ಯುದ್ಧ ಶುರುವಾಗುವಾಗ ನಿನ್ನ ಮಾತು ಕೇಳಿ ಹಿಂಗಾಯ್ತು, ನೀನ್ ಸರಿ ಇಲ್ಲ, ನನ್ ಮಾತು ಕೇಳು, ಯುದ್ಧ ಬೇಡ ಅನ್ನೋದು. 7 ಅಕ್ಷೋಹಿಣಿ ಜನನ ಕೂಡಿಸಿರ್ಬೇಕಂದ್ರೆ ಸುಮ್ನೆನ ಅಮ್ಮ? ನೋಡಿ, ಅನ್ನಪೂರ್ಣೇಶ್ವರಿ ಪೂಜೆಗೆ ನಾವು ಅಷ್ಟು ಜನನ ಕರ್ಸ್ಬೇಕಂದ್ರೆ ಎಷ್ಟು ಕಷ್ಟ ಪಡ್ತೀವಿ. ಅದು ಏನು, ಬೆಳಿಗ್ಗೆ 11ಕ್ಕೆ ಬಂದು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋದಿಕ್ಕೆ, ಮತ್ತೆ ಅವ್ರೇನ್ ಖರ್ಚು ಮಾಡೋದು ಇಲ್ಲ ಬಂದವ್ರಿಗೆ. ಅಂತದ್ದು 7 ಅಕ್ಷೋಹಿಣಿ ಜನನ ಸೇರಿಸ್ಬೇಕು ಅಂದ್ರೆ ಅದ್ರಲ್ಲಿ ಏನೇನ್ ಇರ್ತೈತೆ, ರಥಗಳು, ಆನೆಗಳು, ಕುದುರೆಗಳು, ಕಾಲಾಳುಗಳು, ಎಷ್ಟೊಂದು ಇರ್ತೈತೆ. ಅದನ್ನೆಲ್ಲ ಸೆಟ್ ಮಾಡ್ಬೇಕಂದ್ರೆ ಕಷ್ಟ ಅಲ್ವಾ? ಅಷ್ಟೆಲ್ಲ ರೆಡಿ ಆಗಿ ಡೇಟ್ ಫಿಕ್ಸ್ ಆಗಿ ಯುದ್ಧರಂಗಕ್ಕೆ ಬಂದು
ತಮ್ಮ ಶಂಖಗಳನ್ನು ಊದಿದ ಮೇಲೆ ಯುದ್ಧ ಬೇಡ, ಓಡೋಗೋಣ, ಇದರಿಂದ ನೆಮ್ಮದಿ ಇಲ್ಲ ಅಂದ್ರೆ ಅವನು ಜ್ಞಾನಿನ ಅಜ್ಞಾನಿನ? ಅಜ್ಞಾನಿ ಅವನು. ಅದು ಗೊತ್ತಿಲ್ಲದೆ ಅದ್ರ ಜೊತೆ ಕೃಷ್ಣ ಪರಮಾತ್ಮನನ್ನೇ ಬೈತಾ ಇದ್ದಾನೆ, ಬೇಡ ನಮ್ಗೆ ಅಂತ. ಯಾಕಿದೆಲ್ಲ ಅಂದ್ರೆ ಮನಸ್ಸಲ್ಲಿ ಡಿಸ್ಟರ್ಬ್ ಇರೋದ್ರಿಂದನೇ ಈ ತರ ಎಲ್ಲಾ ಮಾತಾಡ್ತಾ ಇರೋದು. ಫಸ್ಟ್ ನಾವೇ ಮಾಡ್ತೀವಿ ಪೂಜೆ ಅನ್ನೋದು. ಎಲ್ಲ ಆದ್ಮೇಲೆ ಯಾಕೆ ಮಾಡ್ಬೇಕಾಗಿತ್ತು, ಇದು ಹಣೆ ಬರ, ಇದು ಇನ್ನೊಂದ್ಸಲ ಮಾಡೋದೇ ಇಲ್ಲ ಅನ್ನೋದು, ಇನ್ನೊಂದ್ಸಲ ನಾವು ಗುರುಪೂರ್ಣಿಮೆಗೆ ಬರೋದೇ ಇಲ್ಲ ಅನ್ನೋದು. ನಾವು ಕೊಟ್ಟಿದ್ದೀವಲ್ಲ ದುಡ್ಡು ಅವ್ರಿಗೆ, ಅವರೇ ಮಾಡ್ಲಿ ಅಂತ ಅವ್ರ ಮೇಲೆ ಹಾಕ್ಬಿಡೋದು. ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಟಿದ್ದೀವಿ, ಇನ್ನೇನಿದೆ ಅಲ್ಲ, ಎಷ್ಟು ದುಡ್ಡು ಕೊಟ್ಟರು ಸಪೋರ್ಟ್ ಮಾಡ್ಬೇಕಲ್ವಾ? ಹಂಗಿಟ್ಟಿದ್ರೆ ನಿಮ್ಗೆ ಕೊಡೋರಲ್ವಾ ದುಡ್ಡು ಅವರೆಲ್ಲ. ಯಾಕೆ ನೀನು ನಾನ್ ಮಾಡಕ್ಕಾಗಲ್ಲಪ್ಪ, ನಾನ್ ಬರೀ ದುಡ್ಡು ಕೊಡ್ತೀನಿ ಅಂತ ಹೇಳೋದು? ಮತ್ತೆ ಹಿಂಗ್ ಮಾಡಿದ್ದೀರಾ, ಹಂಗ್ ಮಾಡಿದ್ದೀರಾ, ಒಳ್ಳೆ ವಿಷಯಗಳು ನೆತ್ತಿ ನೋಡ್ಸಲ್ಲ. ಎಷ್ಟ್ ಚೆನ್ನಾಗ್ ಮಾಡಿದ್ರಪ್ಪ, ನೀನ್ ಜವಾಬ್ದಾರಿ ತಗೊಂಡು ವೆರಿ ಗುಡ್ ಅನ್ನೋದೇ ಇಲ್ಲ. ಏನೋ ಒಂದೆರಡು ಮೂರು ಅವ್ರಿಗೆ ಅಪಶಕನ ಕಂಡಿರುತ್ತೆ, ಅದ್ರ ಬಗ್ಗೆನೇ ಮಾತಾಡೋದು ಇಡೀ ವರ್ಷ ಪೂಜೆ. ಮತ್ತೆ ನೆಕ್ಸ್ಟ್ ಇಯರ್ ಹೋದ್ಸಲ ಆದಂಗ ಆಗ್ಬಾರದು, ಚೀಪ್ ಆಗಿ ಹೋದ್ಸಲ ನಮ್ಗೆ ಒಬ್ಬಟ್ಟೇ ಸಿಕ್ಲಿಲ್ಲ, ಈ ಸಲ ಹಂಗಾಗ್ಬಾರ್ದು, ಮೊದ್ಲೇ ಜಾಸ್ತಿ ಹೇಳ್ಬಿಡಿ ಅನ್ನೋದು. ನಾವು ವರ್ಷಕ್ಕೊಂದು ಸಲ ನಡೆಯೋ ಪೂಜೆಗೆ ತಿನ್ನಕ್ ಹೋಗ್ತೀವ, ಆನಂದವಾಗಿ ಭಾಗವಹಿಸಕ್ ಹೋಗ್ತೀವ? ಇಲ್ಲ. ಮನುಷ್ಯನ ಗುಣ ಯಾವ ಚಿಕ್ಕ ವಿಷಯಕ್ಕೆಲ್ಲ ಸಿಕ್ಕಾಕೊಂಡು ಕ್ರೋಧದಲ್ಲಿ ತುಂಬೋಗ್ಬಿಟ್ಟು ಅದನ್ನೇ ಅವತ್ತಿಂಗಾಯ್ತು ಮತ್ತೆ ಹಿಂಗಾಗ್ಬಾರ್ದು. ಅವತ್ತಾಗಿದ್ದು ತಿಳ್ಕೊ, ನಿನಗೆ ಒಳ್ಳೇದಾಗ್ಬೇಕು ಅಂತ, ಮತ್ತೆ ಹಿಂಗಾಗುತ್ತೆ ಅಂತ ನೀನ್ ಯೋಚನೆ ಮಾಡಿದ್ರೆ ನಿನ್ನಷ್ಟು ಅಜ್ಞಾನಿ ಯಾರು ಇಲ್ಲ ನೋಡಿ. ಯಾವಾಗ ನಮ್ಮನ್ನ ಎಲ್ಲರೂ ಕೈ ಎತ್ತಿ 5 ಜನ ವೆರಿ ಗುಡ್ ಅಂತಾರೆ, ಇನ್ನು 75 ಜನ ಸರಿ ಇಲ್ಲ ಅಂತಾನೆ ಹೇಳ್ತಾರೆ. ನಾವು ಈ 5 ಜನ ಅವರು ಜ್ಞಾನವಂತರು, ಸರಿ ಇದೆ ಅನ್ನೋ ಜ್ಞಾನವಂತರ ಮಾತನ್ನ ಬಿಟ್ಬಿಡ್ತೇವೆ. ಸರಿ ಇಲ್ಲ ಅಂತ ಹೇಳಿದಂತ ಅಜ್ಞಾನಿಗಳ ಮಾತನ್ನ ಇಟ್ಕೊಂಡು ಕೊರಗ್ತಾ ಇರ್ತೀವಿ ಜೀವನದಲ್ಲಿ. ಇದು ಎಲ್ಲದಕ್ಕೂ ಅಪ್ಲೈ ಮಾಡ್ಕೋಬೇಕು, ಮನೆಯಲ್ಲಿ, ಹೊರಗಡೆ, ಬಂಧುಗಳ ಜೊತೆ, ಗುರುಗಳ ಜೊತೆ, ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳು, ಒಂದು ವಿಷಯಕ್ಕೆ ಅಲ್ಲ. ಏನೋ ಆ ಗಳಿಗೆಯಲ್ಲಿ ನಡೀತು, ಅದನ್ನೇ ಯೋಚನೆ ಮಾಡ್ಕೊಂಡು ನಾನ್ ತಲೆಭಾರ ಮಾಡ್ಕೊಂಡು ಮಲ್ಕೊಂಡ್ಬಿಟ್ರೆ ಇದೇನಾದ್ರೂ ಸರಿನಾ? ಚೆನ್ನಾಗಿ ತಿಳ್ಕೊಳ್ಳಿ, ನಮಗೆ ಜೀವನ ಅನ್ನೋದು ಮುಖ್ಯ. ಈ ಮಾತುಗಳಿಗೆಲ್ಲ ಹೆಚ್ಚು ಬೆಲೆ ಕೊಡಬಾರದು ನಾವು. ಆ ಮಾತುಗಳಿಗೆ ಬೆಲೆ ಕೊಡ್ತಾ ಇದ್ರೆ ಜೀವನ ಮಾಡಕ್ ಆಗೋದೇ ಇಲ್ಲ ನಮ್ ಕೈನಲ್ಲಿ. ಆ ಮಾತುಗಳಿಗೆ ಬೆಲೆ ಕೊಡ್ತಾ ಇದ್ರೆ ಮನಸ್ಸು ಹೆಂಗಂದ್ರೆ ಹಂಗೆ ನಮ್ಮನ್ನ ಎಳ್ಕೊಂಡು ಹೋಗ್ಬಿಡ್ತಿತ್ತೆ. ಒಂದು ವಿಷಯದಲ್ಲೇನೋ ನಾವು ಶಕ್ತಿಯಿಂದ ಕಂಟ್ರೋಲ್ ಮಾಡ್ಬೋದು, ಮತ್ತೆ ಇನ್ನೊಂದು ಹಂಗೆ ಸಮಸ್ಯೆ ಬಂತು, ಇನ್ನೊಂದು ಹಂಗೆ ಸಮಸ್ಯೆ ಬಂತು ಅಂದ್ರೆ ಅದಕ್ಕೆ ಈ ಮನಸ್ಸನ್ನ ನಾವು ದೃಢ ಮಾಡ್ಕೋಬೇಕು. ಮಾಡ್ಕೊಂಡು ಈ ಸತ್ಸಂಗದಿಂದ ನನ್ನ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಈ ಸತ್ಸಂಗದ ಜ್ಞಾನ ಮಾತ್ರ ನನ್ನ ನಡೆಸೋದು, ಬೇರೆ ಯಾವುದು ನಡೆಸಲ್ಲ. ನನ್ನ ಹತ್ರ ಹಣ ಐತೆ, ಅದು ನನಗೆ ನೆಮ್ಮದಿ ತಂದು ಕೊಡಲ್ಲ. ನನ್ ಜೊತೆ ಮನೆಯವರೆಲ್ಲ ಇದ್ದಾರೆ ಅಂದ್ರೇನು ನನಗೆ ನೆಮ್ಮದಿ ತಂದು ಕೊಡಲ್ಲ. ನನಗೆ ಅಧಿಕಾರ ಇದ್ದವ್ರು ನನ್ ಜೊತೆ ಇದ್ದಾರೆ ಅಂದ್ರೆ ಅದೂನು ನಿಮ್ಗೆ ನೆಮ್ಮದಿ ತಂದು ಕೊಡೋಕೆ ಸಾಧ್ಯನೇ ಇಲ್ಲ ನೋಡಿ. ಇಲ್ಲಪ್ಪ ನನಗೆ ನೆಮ್ಮದಿ ತಂದು ಕೊಡುತ್ತೆ ಅಂತ ಅನ್ಕೊಂಡ್ರೆ ನಿಮ್ಮಷ್ಟು ಮೂರ್ಖರೇ ಇಲ್ಲ, ಅಜ್ಞಾನಿಗಳೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಈ ತರ ಸತ್ಸಂಗದ ಜ್ಞಾನದಿಂದ ನಾವು ಜೀವನ ಮಾಡ್ತಾ ಇರ್ಬೇಕು. ಮತ್ತೆ ನಾವು ಎಷ್ಟು ಒಳ್ಳೆಯವರು, ಯಾಕೆ ನಮ್ಗೆ ಸಮಸ್ಯೆಗಳು, ನಾನು ಎಷ್ಟು ಒಳ್ಳೆಯವಳು, ನನ್ಗೆ ಯಾಕೆ ಹಿಂಗ್ ಅನ್ಬೇಕು ಅವರು, ನೀವ್ ಯಾಕೆ ಅನ್ಬೇಕು ಅಂತಂದ್ರೆ ನೋಡ್ಕೊಳ್ಳಿ, ದುರ್ಯೋಧನ ಹೆಂಗಿದ್ದ? ಅಧರ್ಮದಲ್ಲೇ ಇದ್ದವನು, ಚಿಕ್ಕ ಹುಡುಗರಿಂದ
ನಾನು ಮಹಾಭಾರತದಲ್ಲಿ ಓದಿದ್ದೆ, ದುರ್ಯೋಧನ ಹುಟ್ಟಿದ ತಕ್ಷಣ ಎಷ್ಟೊಂದು ಕರ್ಕಶವಾಗಿ ನಗ್ತಾನಂತೆ, ಆಹಾಹ ಅಂತ. ಆವಾಗ ಅಲ್ಲೇ ಇದ್ದಂತ ಪಂಡಿತರು, ರಾಜರಲ್ಲಿ ಇರ್ತಾರಲ್ವಾ, ಯಾವ ಕ್ಷಣದಲ್ಲಿ ಹುಡ್ತಾರೆ ಏನು ಅದು ಅಂತ, ಅವ್ರು ಹೇಳ್ಬಿಟ್ರಂತೆ, ಈ ಮಗುವಿಂದ ನಿಮ್ಗೆ ತುಂಬಾ ಕೆಟ್ಟದ್ದಾಗುತ್ತೆ, ಈ ಮಗುವಿಂದನೇ ನಿಮ್ಮ ಮನಃಶಾಂತಿ ಎಲ್ಲ ಹೋಗ್ಬಿಡ್ತಿದೆ, ಈ ಮಗುನ ಬೇಕಾದ್ರೆ ನೀವು ಸಾಯಿಸ್ಬಿಡಿ ಅಂತ. ತಾಯಿ ತಂದೆಗೆ ಹೆಂಗೆ ಅಲ್ವಾ, ಒಪ್ಪಲಿಲ್ಲ ಅವರು. ನೋಡಿ, ಇಡೀ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಅವನು ಚಿಕ್ಕ ಹುಡುಗನಾಗ್ಲಿಂದನು ಅಪ್ಪ ಅಮ್ಮನಿಗೆ ನೆಮ್ಮದಿ ಇಲ್ದಂಗೆ ಮಾಡಿದ್ದಾನೆ. ಅಷ್ಟು ನೆಮ್ಮದಿ ಇಲ್ದಂಗೆ ಮಾಡಿದ್ದವನು ಹೆಂಗಿದ್ದ ಅವನು? ಅವಾಗ್ಲಿಂದ ಗಹ ಗಹ ಅಂತ ನಕ್ಕೊಂಡು ಹುಟ್ಟಿದವನು ತಾಯೋವರೆಗೂ ಅವನು ನಗ್ತಾನೇ ಇದ್ದ, ಅಧರ್ಮದಲ್ಲಿ ಇದ್ದವನೇ ನಗ್ತಾ ಇದ್ದ. ಇನ್ನ ಧರ್ಮದಲ್ಲಿ ಇದ್ದವರು ಇವ್ರು ಹೆಂಗಿರ್ಬೇಕು, ಎಷ್ಟು ವಿನಯವಾಗಿದ್ದಿದ್ದು. ಅದೇ ತರ ನಾವು ಅಷ್ಟೇ, ಎಷ್ಟೇ ಸಮಸ್ಯೆಗಳು ಬರ್ಲಿ ಯಾವಾಗ್ಲೂ ನಗ್ತಾ ಇರ್ಬೇಕು. ದುರ್ಯೋಧನ ತರ ನಗಬೇಕು, ಅದೊಂದು ತಗೋಬೇಕು ಅವನಿಂದ ನೀವು. ಮತ್ತೆ ಅವನ್ ಮಾಡೋ ಅಧರ್ಮಗಳನ್ನೆಲ್ಲ ತಗೊಂಡು ನೀವೇ ಹೇಳಿದ್ದು ದುರ್ಯೋಧನ ತರ ಇರ್ಬೇಕು ಅಂತ ಅನ್ಕೋಬಾರ್ದು. ಅವನು ಎಷ್ಟು ತಪ್ಪು ಮಾಡಿದ್ನೇನೋ, ನಾನ್ ತಪ್ಪೇ ಮಾಡಿಲ್ಲ ಅನ್ನೋ ತರ ಏನ್ ಚೆನ್ನಾಗ್ ನಕ್ಕೊಂಡೇ ಜೀವನ ಮಾಡ್ತಾ ಇದ್ದ. ನಾವು ಏನೂ ತಪ್ಪು ಮಾಡಿರಲ್ಲ, ಹತ್ಕೊಂಡೇ ಜೀವನ ಮಾಡ್ತಾ ಇದ್ದೀವಿ ನೋಡಿ. ಅದಕ್ಕೆ ಈ ಕಾಮವನ್ನ, ಕ್ರೋಧವನ್ನ ಯಾರು ಕಂಟ್ರೋಲ್ ಮಾಡ್ಕೋತಾರೆ ನೋಡಿ, ಅವರೇ ಜೀವನದಲ್ಲಿ ಆನಂದವಾಗಿರಕ್ಕೆ ಸಾಧ್ಯ ಆಗ್ತಿದೆ. ಇವಾಗ್ಲೂ ಅಷ್ಟೇ, ನಿಮ್ಗೆ ಕೋಪ ಬಂತು ಅಂದ್ರೆ ಫಸ್ಟ್ ಎಚ್ಚರ ಆಗಿ ಕಂಟ್ರೋಲ್ ಕಂಟ್ರೋಲ್ ಅಂತ ಹೇಳ್ಕೊಡಿ ನಿಮ್ಮ ಮನಸ್ಸಿಗೆ. ಕೋಪದಲ್ಲೇ ಏನ್ ಮಾತಾಡಬಾರ್ದು ಅದನ್ನೇ ಆಡೋದು, ಇನ್ಯಾವಾಗ್ಲೂ ಆಡಲ್ಲ ನಾವು. ಅದರಿಂದನೇ ಜೀವನದಲ್ಲಿ ಎಲ್ಲಾ ಸಮಸ್ಯೆಗಳು ಬರ್ತಾ ಇರೋದು. ಅಂತ ಕೋಪವನ್ನ ನಾವು ಹೆಂಗೆ ತಡೆದಿಟ್ಕೋಬೇಕು, ಹೆಂಗಿರ್ಬೇಕು ಅಂತ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ಕೊಳ್ಳೋಣ. ಜಗದ್ಗುರು ಕೃಷ್ಣನ ಪಾದಕ್ಕೂ ನಾವು ನಮಸ್ಕಾರ ಮಾಡ್ಕೊಳ್ಳೋಣ.